ಒಂದೊಂದು ಪಾತ್ರೆಗೆ ಒಂದೊಂದು ತಲಂತನ್ನು ಕೊಟ್ಟಿದ್ದಿ ಸ್ವಾಮಿ. ತಂದೆ, ಆ ತಲಂತು ಆ ಪಾತ್ರೆಯಿಂದ ಹೊರಚುಮ್ಮಲಿ. ಕರ್ತನೆ, ಪ್ರಾರ್ಥನೆ ಎಂಬ ಪಾತ್ರೆ, ಕರ್ತನೆ ಸುವಾರ್ತೆ ಸಾರುವ ಎಂಬ ಪಾತ್ರೆ, ಕರ್ತನೆ ಕರ್ತನೆ ಸಾಕ್ಷಿಯಾಗಿ ಇರುವಂತ ಪಾತ್ರೆ, ಕರ್ತನೆ ಥ್ಯಾಂಕ್ ಯು ಹೋಲಿ ಓ ಗಾಡ್. ಕರ್ತನೆ, ಇತರರನ್ನು ಸಂತೈಸುವಂತ ಪಾತ್ರೆ, ಓ ಗ್ಲೋರಿ ಓ ಗಾಡ್, ಇತರರನ್ನು ನಿನ್ನ ಸನ್ನಿಧಾನಕ್ಕೆ ನಡೆಸುವಂತ ಪಾತ್ರೆ. ಕರ್ತನೆ, ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರೆಯ ಗುಣಗಳನ್ನು ಕೊಟ್ಟಿದ್ದೆ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಬಲಪಡಿಸು ಸ್ವಾಮಿ. ತಂದೆ, ಈ ಪಾತ್ರೆಯಲ್ಲಿ ಯಾವುದೇ ಕರ್ತನೆ ಲೋಕ ಸಂಗತಿಗಳು ಒಳಗೆ ಹೋಗದಂತೆ ಕಾಪಾಡು. ಈ ಆಲಯವೆಂಬ ನಿನ್ನ ಗುಡಾರವು ನಿನಗಾಗಿ ಜೀವಿಸುವಂತೆ, ನಿನಗಾಗಿ ಎದ್ದು ನಿಲ್ಲುವಂತೆ ನೀನು ಕೃಪೆಯನ್ನು ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಬಲಪಡಿಸು, ನಡೆಸು, ನಿನ್ನ ಆತ್ಮನಿಂದ ತುಂಬಿಸು. ನಮ್ಮ ಪ್ರಭು, ನಮ್ಮ ರಕ್ಷಕನು, ಒಡೆಯನು, ಪುನರುತ್ಥಾನ ಹೊಂದಿದ ನಜರೇತಿನ ಯೇಸು ಸ್ವಾಮಿ ನಾಮದಲ್ಲಿ ಬೇಡಿದೆ ತಂದೆ, ಆಮೆನ್. ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆಯವನು. ಹಲ್ಲೆಲೂಯಾ. ಆತನು ಒಳ್ಳೆಯದನ್ನೇ ಮಾಡುವ ಆತನು. ಥ್ಯಾಂಕ್ ಯು ಹೋಲಿ ಓ ಗಾಡ್. ಹಲ್ಲೆಲೂಯಾ. ನಾವು ದೇವರ, ನಮ್ಮ ಆತ್ಮವು ದೇವರಿಗೆ ದೀಪವಾಗಿದೆ. ಆಮೇಲೆ ನಾವು ದೇವರಿಗೆ ಆಲಯವಾಗಿದ್ದೇವೆ. ಹಲ್ಲೆಲೂಯಾ. ಎಷ್ಟೆಲ್ಲ ಸೌಭಾಗ್ಯ ನಮ್ಮ ದೇವರು ನಮಗೆ ಕೊಟ್ಟಿದ್ದಾನಲ್ಲ. ಹಲ್ಲೆಲೂಯಾ. ಆತನು ಒಳ್ಳೆಯವನೇ, ಒಳ್ಳೆಯದನ್ನೇ ಮಾಡುದು. ಆತನು ಒಳ್ಳೆಯದನ್ನೇ ಬಯಸುವ ಆತನು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಈ ಸಮಯದಲ್ಲಿ ನಾವು ಆತನನ್ನು ಆರಾಧಿಸಲಿಕ್ಕೆ ಹೋಗುವ. ಥ್ಯಾಂಕ್ ಯು. ನಾನು ಒಂದು ವಾಕ್ಯ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಹೋಗಿ ಹದಿನೈದನೇ ಕೀರ್ತನೆ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನೆಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನಾಡುವವನು ಆಗಿರಬೇಕು. ಹಲ್ಲೆಲೂಯಾ. ಮತ್ತೆಲ್ಲ ಬೇರೆ ಉಂಟು, ಅದು ನಾವು ಮನೆಗೆ ಹೋಗಿ ಓದುವ. ಅದು ಯಾಕೆ ಹಾಗೆ ಮಾತಾಡ್ತದೆ? ಹಲ್ಲೆಲೂಯಾ. ನಾವು ಸತ್ಯವಚನವನ್ನು ಆಡುವವರಾಗಬೇಕು. ದೇವರು ಬಯಸುವುದು ಅದೇ ಈ ಆಲಯದಲ್ಲಿ. ಹಲ್ಲೆಲೂಯಾ. ದೇವರಿಗಾಗಿ ನಾವು ನಿಲ್ಬೇಕೆಂಬುದಾಗಿ. ದೇವರು ಅದ್ಭುತ ಸ್ವರೂಪನಾದ ದೇವರು ಅಲ್ಲ, ಪರಲೋಕದ ದೇವರು. ಆತನನ್ನು ಆರಾಧಿಸಲಿಕ್ಕೆ ಬಂದಿದ್ದೇವೆ. ಹಲ್ಲೆಲೂಯಾ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಮ್ಮನ್ನು ಯೋಗ್ಯರನ್ನಾಗಿ ಆತನು ಇಟ್ಟದ್ದು, ಸುಮ್ಮನೆ ಇಡ್ಲಿಲ್ಲ. ಇಲ್ಲಿ ನಾವು ಸುಮ್ಮನೆ ಬರಲಿಲ್ಲ. ನಾವು ಯೋಗ್ಯರೆಂಬುದಾಗಿಯೇ ಯೋಚಿಸಿ ಆರಿಸಲ್ಪಟ್ಟು ಆದಿಕೊಂಡಿದ್ದಾನೆ. ಆರಿಸಲ್ಪಟ್ಟವರು ಬಹು ಜನ, ಆದುಕೊಂಡವರು ಸ್ವಲ್ಪವೇ ಜನ. ಆದುಕೊಂಡದ್ದು ಯಾತಕ್ಕೋಸ್ಕರ ಎಂಬುದಾಗಿ ನಾವು ತಿಳಿದುಕೊಳ್ಳುವುದಾದರೆ ನಾವು ದೇವರ ಸನ್ನಿಧಾನದಲ್ಲಿ ನಿಲ್ಲಕ್ಕೆ ಸಾಧ್ಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದುಕೊಳ್ಳುವಕ್ಕೆ ನಾವು ಯಾಕೆ, ದೇವರು ಯಾತಕ್ಕೋಸ್ಕರ ಆದುಕೊಂಡ? ನಿಮಗೆ ಯೋಚನೆ ಬರ್ಬೋದು, ಆದುಕೊಂಡ ದೇವರ ರಾಜ್ಯ, ದೇವರ ವಿಷಯ, ದೇವರ ವಾಕ್ಯ ನೀವು ನೋಡ್ಲಿಕ್ಕೆ ಹೋದ್ರೆ ದೇವರು ಆದುಕೊಂಡದ್ದು ಆತನ ಸೇವೆಗಾಗಿ. ಹಲ್ಲೆಲೂಯಾ. ನಾವು ಅದನ್ನು ಮಾಡಿದರೆ ನಮ್ಮ ದಿನನಿತ್ಯದ ಕಾರ್ಯಗಳೇನು, ನಮ್ಮ ಹೊಟ್ಟೆಗೆ ಪಾಡೇನು? ದೇವರು ಸ್ಪಷ್ಟವಾಗಿ ಹೇಳ್ತಾನೆ, ನಿಮ್ಮ ಹೊಟ್ಟೆಯ ವಿಷಯವಾಗಿ ನೀವು ಚಿಂತಿಸಬೇಡಿ. ಫಸ್ಟ್ ನೀವು ಚಿಂತಿಸಬೇಕು ಯಾವುದಕ್ಕೆ? ನನ್ನ ರಾಜ್ಯದ ವಿಷಯದಲ್ಲಿ. ಆತನು ಮಾತು ಕೊಟ್ಟ ಮೇಲೆ ತಪ್ಪುವ ಆತನು ಅಲ್ಲವೇ ಅಲ್ಲ. ನನ್ನ ರಾಜ್ಯಕ್ಕಾಗಿ ನೀವು ಚಿಂತಿಸುವುದಂದ್ರೆ ಎಂತ? ಎಲ್ಲ ಕೆಲಸ ಬಿಟ್ಟು ನಾನು ಈಗಾಗಲೇ ಹೇಳಿದೆ, ಪ್ರಾರ್ಥನೆ ನಾವು ಆತನ ಸಾಕ್ಷಿಯಾಗಿ ಇರುವಂತ ಪಾತ್ರೆಗಳು. ಅವು ಎಲ್ಲ ನಾನೀಗೆಲ್ಲ ಹೇಳಿದಲ್ಲ, ಅದೆಲ್ಲ ನಮ್ಮಲ್ಲಿ ನಾವು ಮಾಡ್ತಾ ಹೋಗುವಾಗ, ಆತನ ರಾಜ್ಯದ ವಿಷಯದಲ್ಲಿ ನಾವು ಹೆಚ್ಚೆಚ್ಚಾಗಿ ಯೋಚಿಸುವಾಗ, ನಾವು ಯಾವ ರೀತಿ ಜೀವಿಸಬೇಕು, ದೇವರನ್ನು ಯಾವ ರೀತಿ ಮೆಚ್ಚಿಸಬೇಕೆಂಬುದಾಗಿ ನಾವು ನೋಡುವಾಗ
ಕಾರ್ಯಗಳು ನೆರವೇರ್ತದೆ. ನೀವು ಬೇರೆದನ್ನು ಚಿಂತಿಸಬೇಡಿ, ದೇವರು ಆಟೋಮೆಟಿಕ್ ಆಗಿ ಕೊಡ್ತಾ ಬರ್ತಾನೆ. ನಾನು ಸ್ಪಷ್ಟ ಹೇಳ್ತೇನೆ, ಧನೇಶ್ವರ್ಯ ನೀವು ದೇವರು ಕೇವಲ ಫೈನಾನ್ಷಿಯಲ್ ಬ್ಲೆಸ್ ಮಾಡ್ತಾನಂತೆ ಯಾವಾಗಲೂ ನೀವು ತಿಂಕಲ್ಲಿಡ್ಬೇಕು. ನಾವು ಸೋತು ಹೋಗುದು ಅಲ್ಲಿ, ಮನುಷ್ಯರಾದ ನಾವು ಸೋತು ಹೋಗುದು. ನಾವು ಕೇವಲ ಫೈನಾನ್ಸ್ಗೆ ಫೋಕಸ್ ಕೊಡ್ತೇವೆ. ನಿಮ್ಮ ಬೇರೆ ಏರಿಯಾಗಳನ್ನು ನೋಡಿ. ನಿಮ್ಮ ಜೀವಿತದಲ್ಲಿ ಸಮಾಧಾನ ಉಂಟಾ? ನಿಮ್ಮ ಜೀವಿತದಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಉಂಟಾ? ನಿಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ಜೀವಿಸ್ತಿದ್ದಾರಾ? ಅದು ಮೇನ್. ನೆಕ್ಸ್ಟ್ ಫೈನಾನ್ಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಆಶೀರ್ವಾದ ನೋಡ್ಬೇಕು ನಾವು. ಹಾಗೆ ದೇವರ ಆಶೀರ್ವಾದ ನಾವು ಫೈನಾನ್ಸ್ ನೋಡೋದಾದ್ರೆ ನಾವು ಬಿದ್ದು ಹೋಗುದು ಗ್ಯಾರಂಟಿ. ಫೈನಾನ್ಷಿಯಲ್ ವಿಷಯದಲ್ಲಿ ನಾವು ನೋಡ್ಲೇಬಾರ್ದು. ಹಲ್ಲೆಲೂಯಾ. ಫೈನಾನ್ಸ್ ದೇವರು ಕೊಟ್ಟೆ ಕೊಡ್ತಾನೆ. ಯಾವಾಗ? ದೇವರ ರಾಜ್ಯದಲ್ಲಿ ನಾವು ನಿಲ್ಲುವಾಗ, ದೇವರ ರಾಜ್ಯಕ್ಕಾಗಿ ನಾವು ನಡೆಯುವಾಗ, ಆತನ ಸನ್ನಿಧಾನದಲ್ಲಿ ಜೀವಿಸುವಾಗ ಆತನು ಕೊಟ್ಟೆ ಕೊಡ್ತಾನೆ. ನಿನ್ನ ಜೀವಿತವನ್ನಂತೂ ಇನ್ನೊಬ್ಬರ ಮುಂದೆ ಭಿಕ್ಷೆ ಬೇಡಲು ಆತನು ಬಿಡುವುದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಡೆಸಿಯೇ ನಡೆಸ್ತಾನೆ. ಹಲ್ಲೆಲೂಯಾ. ನಾವು ಎದ್ದು ನಿಂತು ಆತನನ್ನು ಆರಾಧಿಸ್ಲಿಕ್ಕೆ ಹೋಗುವ. ಥ್ಯಾಂಕ್ ಯು ಹೋಲಿ ಓ ಗಾಡ್. ನಮ್ಮ ದೇವರು ಪರಲೋಕದ ದೇವರು, ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಇಸ್ರಾಯೇಲನ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನನ್ನು ನಾವು ಈ ಸಮಯದಲ್ಲಿ ಕೈಗಳನ್ನು ತಟ್ಟುತ್ತಾ ಆತನನ್ನು ಆರಾಧಿಸ್ಲಿಕ್ಕೆ ಹೋಗುವ. ಮಹಿಮೆಯ ದೇವರು, ಆತನ ಕಾರ್ಯಗಳನ್ನು ಸಾಧಿಸುವಂತ ದೇವರು, ನಿತ್ಯನಾದ ದೇವರು, ಅದ್ಭುತ ಸ್ವರೂಪನಾದ ದೇವರು, ಬಿಡುಗಡೆಯ ರಾಜನಾಗಿದ್ದಾನೆ, ಅದ್ಭುತನಾದ ನೀತಿಯ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಹೋಲಿ ಗಾಡ್. ಹಲ್ಲೆಲೂಯಾ. ಪರಲೋಕ ದೇವರೇ, ನಿನ್ನ ಆರಾಧನೆ ಮಾಡುವೆ. ರಾಜಾಧಿರಾಜನೇ, ನಿನ್ನ ಆರಾಧನೆ ಮಾಡುವೆ. ಪರಲೋಕ ದೇವರೇ, ನಿನ್ನ ಆರಾಧನೆ ಮಾಡುವೆ. ರಾಜಾಧಿರಾಜನೇ, ರಾಜಾಧಿರಾಜನೇ, ನಿನ್ನ ಆರಾಧನೆ ಮಾಡುವೆ. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು, ನಾ ಕಂಡೆನು, ನಾ ಕಂಡೆನು. ಹಲ್ಲೆಲೂಯಾ, ನಾ ಕಂಡೆನು, ನಾ ಕಂಡೆನು. ಅಬ್ರಾಹ್ಮನ ದೇವರೇ, ಅಬ್ರಹಾಮ ದೇವರೇ, ನಿನ್ನ ಆರಾಧನೆ ಮಾಡುವೆ. ಇಸಾಕನ ದೇವರೇ, ಇಸಾಕನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಅಬ್ರಹಾಮ ದೇವರೇ, ನಿನ್ನ ಆರಾಧನೆ ಮಾಡುವೆ. ಇಸಾಕನ ದೇವರೇ, ನಿನ್ನ ಆರಾಧನೆ ಮಾಡುವೆ. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು, ನಾ ಕಂಡೆನು, ನಾ ಕಂಡೆನು. ಹಲ್ಲೆಲೂಯಾ, ನಾ ಕಂಡೆನು, ನಾ ಕಂಡೆನು. ಯಾಕೋಬನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಯೋಶನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಯಾಕೋಬನ ದೇವರೇ, ನಿನ್ನ ಆರಾಧನೆ ಮಾಡುವೆ. ಯೋಶ್ವನ ದೇವರೇ, ನಿನ್ನ ಆರಾಧನೆ ಮಾಡುವೆ. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು, ನಾ ಕಂಡೆನು, ನಾ ಕಂಡೆನು. ಹಲ್ಲೆಲೂಯಾ, ನಾ ಕಂಡೆನು, ನಾ
ಇಸ್ರಾಯೇಲನ ದೇವರೇ ನಿನ್ನ ಆರಾಧನೆ ಮಾಡುವೆ. ಯೆಹೋಶುವನ ದೇವರೇ, ಯೆಹೋಶುವನ ದೇವರೇ ನಿನ್ನ ಆರಾಧನೆ ಮಾಡುವೆ. ಇಸ್ರಾಯೇಲನ ದೇವರೇ ನಿನ್ನ ಆರಾಧನೆ ಮಾಡುವೆ. ಯೆಹೋಶುವನ ದೇವರೇ ನಿನ್ನ ಆರಾಧನೆ ಮಾಡುವೆ. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು, ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು, ನಾ ಕಂಡೆನು, ನಾ ಕಂಡೆನು. ಹಲ್ಲೆಲೂಯ, ನಾ ಕಂಡೆನು, ನಾ ಕಂಡೆನು. ಎಲಿಯನ ದೇವರೇ, ಎಲಿಯನ ದೇವರೇ ನಿನ್ನ ಆರಾಧನೆ ಮಾಡುವೆ. ಎಲಿಷನ ದೇವರೇ ನಿನ್ನ ಆರಾಧನೆ ಮಾಡುವೆ. ಎಲಿಯನ ದೇವರೇ ನಿನ್ನ ಆರಾಧನೆ ಮಾಡುವೆ. ಎಲಿಷನ ದೇವರೇ ನಿನ್ನ ಆರಾಧನೆ ಮಾಡುವೆ. ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು, ನಿನ್ನ ಪ್ರೀತಿಯ ಕರಗಳ ನಾ ಕಂಡೆನು, ನಾ ಕಂಡೆನು, ನಾ ಕಂಡೆನು. ಹಲ್ಲೆಲೂಯ, ನಾ ಕಂಡೆನು, ನಾ ಕಂಡೆನು. ಹಲ್ಲೆಲೂಯ, ನಾ ಕಂಡೆನು, ನಾ ಕಂಡೆನು. ಹಲ್ಲೆಲೂಯ, ನಾ ಕಂಡೆನು, ನಾ ಕಂಡೆನು. ಹೌದು ಸ್ವಾಮಿ, ನಿನ್ನ ಕರ್ತನ ಕರಗಳನ್ನು ನಾವು ಕಂಡಿದ್ದೇವೆ ಸ್ವಾಮಿ. ಓ ಇಸಾಕನ ದೇವರೇ, ಇಸ್ರಾಯೇಲ್ನ ದೇವರೇ ನಾವು ಕಂಡಿದ್ದೇವೆ ಸ್ವಾಮಿ. ನಿನ್ನ ಕರಗಳನ್ನು ನಾವು ಕಂಡಿದ್ದೇವೆ, ನಿನ್ನ ಮಹಿಮೆಯ ಕಾರ್ಯಗಳನ್ನು ನಾವು ಕಂಡಿದ್ದೇವೆ, ನಿನ್ನ ಕಾರ್ಯಗಳನ್ನು ನಾವು ಕಂಡಿದ್ದೇವೆ ಸ್ವಾಮಿ. ಕರ್ತನೆ, ಅದಕ್ಕಾಗಿ ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಓ ಆತನ ಪವಿತ್ರ ನಾಮವನ್ನು ನಾವು ಕೀರ್ತಿಸ್ತಾ ಬಂದೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುನಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುನಿ. ಮುಂಜಾನೆಯೂ ಮಧ್ಯಾಹ್ನವೂ ಸಂಜೆಯೂ ಯಾವಾಗಲೂ, ಮುಂಜಾನೆಯೂ ಮಧ್ಯಾಹ್ನವೂ ಸಂಜೆಯೂ ಯಾವಾಗಲೂ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುನಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುನಿ. Hallelujah, hallelujah, hallelujah. ಆತನು ನಿನ್ನ ಎಲ್ಲ ಅಪರಾಧಗಳ ಕ್ಷಮಿಸಿ, ಸಮಸ್ತ ರೋಗಗಳನ್ನು ವಾಸಿ ಮಾಡುವನು. ಆತನು ನಿನ್ನ ಎಲ್ಲ ಅಪರಾಧಗಳ ಕ್ಷಮಿಸಿ, ಸಮಸ್ತ ರೋಗಗಳನ್ನು ವಾಸಿ ಮಾಡಿದನು. ಶ್ರೇಷ್ಠವರಗಳಿಂದ ನನ್ನ ಆಶೆಗಳನ್ನು ಪೂರ್ತಿಗೊಳಿಸಿ ನಡೆಸುವನು. ಶ್ರೇಷ್ಠವರಗಳಿಂದ ನನ್ನ ಆಶೆಗಳನ್ನು ಪೂರ್ತಿಗೊಳಿಸಿ ನಡೆಸುವನು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುನಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುನಿ. ಮುಂಜಾನೆಯೂ ಮಧ್ಯಾಹ್ನವೂ ಸಂಜೆಯೂ ಯಾವಾಗಲೂ, ಮುಂಜಾನೆಯೂ ಮಧ್ಯಾಹ್ನವೂ ಸಂಜೆಯೂ
ಬಳಿಗೆ ಬರುವಂತೆ ಯೌವನ ಬರಮಾಡುವನು, ಪ್ರೀತಿ ಕೃಪೆಗಳೆಂಬ ಶೇಖರಿಸುವನು. ನ್ಯಾಯವನ್ನು ಸ್ಥಾಪಿಸಿ ನಾಶದಿಂದ ತಪ್ಪಿಸಿ ಕೈ ಹಿಡಿದು ನನ್ನ ನಡೆಸುವನು. ನಾಶವನ್ನು ಸ್ಥಾಪಿಸಿ ನಾಶದಿಂದ ತಪ್ಪಿಸಿ ಕೈ ಹಿಡಿದು ನನ್ನ ನಡೆಸುವನು. ನನ್ನ ಮನವೇ ಹೋರನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುವೆ. ನನ್ನ ಮನವೇ ಹೋರನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುವೆ. ಹಲ್ಲೆಲೂಯಾ, 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 ದೇವರೇ ನಿನಗೆ ಕರ್ತನೆ ನಾವು ಕರ್ತನೆ ಸ್ವಾಮಿ ಮರೆ ಹೋಗುತ್ತೇವೆ ಸ್ವಾಮಿ. ನಿನ್ನ ಆಶ್ರಯದಲ್ಲಿ ನಾವು ಸುರಕ್ಷಿತವಾಗಿರುತ್ತೇವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು ಸ್ವಾಮಿ ಕರ್ತನೆ, ನಿನ್ನ ಕರ್ತನೆ ನಮ್ಮನ್ನು ಬೇಟೆಗಾರನ ಬಲೆಯಲ್ಲಿ ನಮ್ಮ ತಪ್ಪಿಸಿದ ದೇವರು. ಕರ್ತನೆ ಕರ್ತನೆ ಮರಣಕರ ವ್ಯಾಧಿಗಳಿಂದ ನಮ್ಮನ್ನು ತಪ್ಪಿಸಿದಂಥ ದೇವರು. ಓ ಕರ್ತನೆ ದುಷ್ಟನ ಕೈಯಿಂದ ತಪ್ಪಿಸಿ ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ನಿಲ್ಲಲು ಕೃಪೆಯನ್ನು ಅನುಗ್ರಹಿಸಿದ ದೇವರು. ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು. ಉನ್ನತನಾದವನೇ, ಸರ್ವಶಕ್ತನಾಗಿರುವವನೇ, ಮೊರೆ ಹೋಗುವುದು ನಿನ್ನ ಆಶ್ರಯವೇ, ಸುರಕ್ಷಿತನಾಗಿರುವೆನು. ನನ್ನ ಶರಣನು ದುರ್ಗವು ಭರವಸವು, ನೀನೇ ಮಹೋನ್ನತನೇ. ನನ್ನ ಶರಣನು ದುರ್ಗವು ಭರವಸವು, ನೀನೇ ಮಹೋನ್ನತನೇ. ನನ್ನನ್ನು ಬೆಳೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿ ನನ್ನನ್ನು ತನ್ನ ರೆಕ್ಕೆಗಳಿಂದ ತಗ್ಗಿಸಿ ಕಾಯುವನು. ತಪ್ಪಿಸಿ ತಗ್ಗಿಸಿ ಕಾಯುವನು. ನನ್ನನ್ನು ಬೆಳೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿ ನನ್ನನ್ನು ತನ್ನ ರೆಕ್ಕೆಗಳಿಂದ ತಾನೇ ತಗ್ಗಿಸಿ ಕಾಯುವನು. ತಪ್ಪಿಸಿ ನನ್ನನ್ನು ತನ್ನ ರೆಕ್ಕೆಗಳಿಂದ ತಾನೇ ತಗ್ಗಿಸಿ ಕಾಯುವನು. ಇರುಳಲ್ಲಿರುವ ಬಯಕು, ಹಗಲಲ್ಲಿ ಹಾರುವ ಬಡಕು, ಕತ್ತಲಲ್ಲಿ ಚಲಿಸುವ ವಿಪತ್ತಿಗೂ ಮಧ್ಯಾಹ್ನದ ಹಾನಿಗಳು ನನಗೆ ತಕ್ಕವು. ನಿನ್ನನ್ನು ಮುಟ್ಟವು, ನನ್ನ ಶರಣನೆ ಕಾಯುವನು. ನನಗೆ ತಕ್ಕವು, ನನ್ನನ್ನು ಮುಟ್ಟವು, ನನ್ನ ಶರಣನೆ ಕಾಯುವನು. ನನ್ನನ್ನು ಬೆಳೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿ ನನ್ನನ್ನು ತನ್ನ ರೆಕ್ಕೆಗಳಿಂದ ತಾನೇ ಒದಗಿಸಿ ಕಾಯುವನು. ತಪ್ಪಿಸಿ ನನ್ನನ್ನು ತನ್ನ ರೆಕ್ಕೆಗಳಿಂದ ತಾನೇ ಒದಗಿಸಿ ಕಾಯುವನು. ರಕ್ಷಿಸುವಂತವನೇ, ಎನ್ನನ್ನು ಧರಿಸುವಂತವನೇ, ಎನ್ನ ಮೊರೆಯನ್ನು ಲಾಲಿಸಿ ಸದುತ್ತರವನ್ನು ದಯಪಾಲಿಸುವ ಕರ್ತನೇ. ದೀರ್ಘಾಯುಷ್ಯದಿಂದ ತೃಪ್ತಿಪಡಿಸಿ ಶ್ರೇಷ್ಠ ಭಾಗ್ಯವ ತೋರಿಪಡು. ದೀರ್ಘಾಯುಷ್ಯದಿಂದ
ತೃಪ್ತಿಪಡಿಸಿ ಭಾಗ್ಯವ ತೋರಿಪನು. ನನ್ನನ್ನು ಬೇಟೆಗಾರನ ಬಲೆಯಿಂದಲೂ ಆತನ ವ್ಯಾಧಿಯಿಂದಲೂ ತಪ್ಪಿಸಿ ನನ್ನನ್ನು ತನ್ನ ರೆಕ್ಕೆಗಳಿಂದ ರಕ್ಷಿಸಿ ಕಾಯುವನು. ತಪ್ಪಿಸಿ ನನ್ನನ್ನು ತನ್ನ ರೆಕ್ಕೆಗಳಿಂದ ರಕ್ಷಿಸಿ ಕಾಯುವನು. ತಪ್ಪಿಸಿ ನನ್ನನ್ನು ತನ್ನ ರೆಕ್ಕೆಗಳಿಂದ ರಕ್ಷಿಸಿ ಕಾಯುವನು. ಥ್ಯಾಂಕ್ ಯು ಹೋಲಿ ಯೋಗ, ಥ್ಯಾಂಕ್ ಯು ಹೋಲಿ ಯೋಗ. ಬೇಟೆಗಾರನ ಬಲೆಯಿಂದಲೂ ನಮ್ಮನ್ನು ತಪ್ಪಿಸಿದಾತನು ನೀನು ಸ್ವಾಮಿ. ಕರ್ತನೆ, ದುಷ್ಟನ ಕೈಗಳಿಂದ ತಪ್ಪಿಸಿ ಕರ್ತನೆ ನಿನ್ನ ಮಹಿಮೆಗಾಗಿ ಜೀವಿಸಲು ಕೃಪೆಯನ್ನು ಅನುಗ್ರಹಿಸಿದ ದೇವರು. ಓ ನೀನು ಉನ್ನತನಾದ ದೇವರು. ಕರ್ತನೆ, ನಮಗೆ ಎಷ್ಟು ಸೌಭಾಗ್ಯವನ್ನು ಕೊಟ್ಟಿದೆ ಕರ್ತನೆ, ಎಷ್ಟೊಂದು ಭಾಗ್ಯ ಕೊಟ್ಟಿದೆ. ಈ ದೇಹವನ್ನೇ ನಿನ್ನ ಆಲಯವನ್ನಾಗಿ ಮಾಡಿಕೊಂಡಿದ್ದಿ. ಈ ದೇಹವೇ ನಿನಗೆ ಬೇಕೆಂಬುದಾಗಿ ಈ ನಮ್ಮ ಶರೀರದಲ್ಲಿ ನೀನು ವಾಸಿಸಲು ಬಯಸಿದ ದೇವರು. ಥ್ಯಾಂಕ್ ಯು ಹೋಲಿ ಗಾಡ್. ಎಂಥ ಒಂದು ಸೌಭಾಗ್ಯ, ಎಂಥ ಒಂದು ಆಶೀರ್ವಾದ. ನಮ್ಮ ಜೊತೆಗೆ ನಡೆಯುವಂತ ನಿನ್ನ ಆಸೆ, ಓ ನಮ್ಮ ಒಂದೊಂದಿಗೆ ನಮ್ಮ ಶರೀರದಲ್ಲಿ ವಾಸಿಸಿಕೊಂಡು ನೀನು ಇರಲು ಬಯಸುವಂತ ದೇವರು. ಓ ಥ್ಯಾಂಕ್ ಯು, ಓ ಹೋಲಿ ಗಾಡ್. ತಂದೆ, ಈ ಆಲಯವನ್ನು ನಿನ್ನ ಆತನಿಗೆ ಕೊಡುತ್ತಿದ್ದೇನೆ. ಓ ಈ ಆಲಯವು ನಿನಗಾಗಿ ಇರಲಿ ಸ್ವಾಮಿ. ತಂದೆ, ಈ ಲೋಕಕ್ಕಲ್ಲ ಕರ್ತನೆ, ನಿನ್ನ ರಾಜ್ಯಕ್ಕಾಗಿ ಇರಲಿ. ಥ್ಯಾಂಕ್ ಯು ಹೋಲಿ ಗಾಡ್. ಪ್ರಿಯದನ ಮನಸ್ಸಿಗೆ ಆಲಯವಾಗಿ ಬಂದಿರುವೆ, ಮಹಿಮೆಯ ವೈಭವನಿ ಅಲಂಕರಿಸು. ಆಲಯವಾಗಿ ಅಲಂಕರಿಸು. ಅಸಾಧಾರಣವಾದ ಮಹಿಮೆ ಈ ಆಲಯವನ್ನು ಕಲಿಯಲಿ. ಮಹಿಮೆ ಅದ್ಭುತವಾಗಿ, ಅತಿಶಯವಾಗಿ, ವಿಶೇಷವಾಗಿ ಮಹಿಮೆಯಿಂದ ತುಂಬಿಕೊಂಡಿರುವುದು. ನಾವು ಸುಮ್ಮನೆ ಹಾಡುವುದು ಬೇಡ, ನಾವು ಡೆಡಿಕೇಟ್ ಆಗಿ ನಾವು ಹಾಡುವ. ಓ ಆತನ ಆಲಯವಾಗಿ, ಆತನ ಆಲಯವಾಗಿ ಇನ್ನೊಂದು ಬರ್ತೀವಿ. ಓ ಈ ಆಲಯದ ವೈಭವವು ಹಿಂದಿನ ವೈಭವಕ್ಕಿಂತಲೂ, ಈ ಆಲಯದ ವೈಭವವು ಹಿಂದಿನ ವೈಭವಕ್ಕಿಂತಲೂ ಅದ್ಭುತವಾಗಿ, ಅದ್ಭುತವಾಗಿ, ಅತಿಶಯವಾಗಿ. Receive, ask and receive. Oh glory of God. ಮಹಿಮೆಯಿಂದ ತುಂಬಿಕೊಂಡಿರುವುದು. ಅದ್ಭುತವಾಗಿ, ಅತಿಶಯವಾಗಿ, ವಿಶೇಷವಾಗಿ ನಿನ್ನ ಮಹಿಮೆಯಿಂದ ತುಂಬಿಕೊಂಡಿರುವುದು. ಸಾಧಾರಣವಾದ ಮಹಿಮೆ ಮಹಿಮೆ
ಸ್ತುತಿ ಹೊಂದುವ ಯೋಗ್ಯನು ನೀನೇ ಯೇಸುವೇ. ಎಲ್ಲ ಮಹಿಮೆ ಎಲ್ಲ ಘನತೆ ಯೇಸುವೇ ನಿಮಗೆ. ಎಲ್ಲ ಮಾನ ಪ್ರಭಾವವು ಯೇಸುವೇ ನಿಮಗೆ. ಎಲ್ಲ ಮಹಿಮೆ ಎಲ್ಲ ಘನತೆ ಯೇಸುವೇ ನಿಮಗೆ. ಎಲ್ಲ ಮಾನ ಪ್ರಭಾವವು ಯೇಸುವೇ ನಿಮಗೆ. ಅಸಾಧಾರಣವಾದ ಮಹಿಮೆ ಈ ಆಲಯವನ್ನು ಕವಿಯಲಿ. ಅಸಾಧಾರಣವಾದ ಮಹಿಮೆ ಈ ಆಲಯವನ್ನು ಕವಿಯಲಿ. ಮಹಿಮೆ 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 ಸ್ವಪ್ಪ ನಿನ್ನ ಮಹಿಮೆ. ಮಹಿಮೆ ಮಹಿಮೆ ಸ್ವಪ್ಪ ನಿನ್ನ ಮಹಿಮೆ. ಮಹಿಮೆ ನಿನ್ನ ಮಹಿಮೆ. Yes, Lord. मैं हाथ उठाकर गाऊंगा, यीशु तेरा नाम है ऊंचा. मैं हाथ उठाकर गाऊंगा, यीशु तेरा नाम है ऊंचा. मैं हाथ उठाकर गाऊंगा, यीशु तेरा नाम. ಓ ನಾವು ಸುಮ್ಮನೆ ಹೇಳುವುದು ಸನ್ನಿಧಾನ ನಮ್ಮ ಕೈಗಳನ್ನು ಎತ್ತುತ್ತಾ मैं हाथ उठाकर गाऊंगा, यीशु तेरा नाम रहे ऊंचा. यीशु मसीह भरोसा मेरा, तू ही सहारा है मेरा. मुश्किल समय में तू ही दिलासा, साथ रहेगा तू सदा.
उठाकर गाऊंगा, यीशु तेरा नाम है ऊंचा। हम हाथ उठाकर गाएंगे, यीशु तेरा नाम है ऊंचा। हम हाथ उठाके गाएंगे, यीशु तेरा नाम है ऊंचा। हम हाथ उठाकर गाएंगे, यीशु तेरा नाम है ऊंचा। हम हाथ उठाकर गाएंगे, यीशु तेरा नाम है ऊंचा। ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಒಳ್ಳೆಯವನೇ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವಪ್ಪ ಸ್ವಾಮಿ. ಈ ದಿನದಲ್ಲಿ ಕರ್ತನೆ, ನಾವೆಲ್ಲರೂ ಸಭೆಯಾಗಿ ಸೇರಿ ಬರಲು ನೀನು ಕೃಪೆ ಕೊಟ್ಟಿಯಪ್ಪ, ಅದಕ್ಕಾಗಿ ಸ್ತೋತ್ರ. ಎಲ್ಲ ನಿನ್ನ ಕೃಪೆ, ಎಲ್ಲ ನಿನ್ನ ಕರುಣೆ, ಎಲ್ಲ ನೀನೇ ಸ್ವಾಮಿ. ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಆರಿಸಿಕೊಂಡಿರೋದಕ್ಕಾಗಿ ಸ್ತೋತ್ರ. ನಮ್ಮನ್ನು ಕರ್ತನೆ ನಿನ್ನ ಮಕ್ಕಳನ್ನಾಗಿ ಸ್ವೀಕರಿಸಿರೋದಕ್ಕಾಗಿ ಸ್ತೋತ್ರ. ದೇವರೇ ಕರ್ತನೆ, ನಮ್ಮನ್ನು ಈ ಭೂಯಾತ್ರೆಯಲ್ಲಿ ನಡೆಸಿಕೊಂಡು ಬರುತ್ತಾ ಇರೋದಕ್ಕಾಗಿ ಸ್ತೋತ್ರ. ಕಳೆದ ಎಲ್ಲ ದಿನದಲ್ಲಿ ದೇವರೇ ನಮ್ಮ ಜೀವನೋಪಾಯದ ಕಾರ್ಯಗಳನ್ನು ನಾವು ನಡೆಸಿ ಆರೋಗ್ಯ ಬಲದಿಂದಲೂ ಆಶೀರ್ವಾದದಿಂದಲೂ ಜೀವಿಸುವಂತೆ ಸಹಾಯ ಮಾಡಿದ ದೇವರೇ ನಿನಗೆ ಸ್ತೋತ್ರ. ಸಭೆಯಾಗಿ ಕೂಡಿ ಬರಲು ಕೊಟ್ಟ ಕೃಪೆಗಾಗಿ ಸ್ತೋತ್ರಪ್ಪ. ಈ ಸಮಯದಲ್ಲಿ ನಮ್ಮ ಕೂಡ ಮಾತನಾಡು ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನೇ ಮಾತನಾಡು. ಘನತೆ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ನಮ್ಮ ಮಧ್ಯದಲ್ಲಿ ದೇವರ ಸೇವಕರಾದಂಥ ಪಾಸ್ಟರ್ ನವೀನ್ ಅವರು ಬಂದಿದ್ದಾರೆ. ಮುಂದಿನ ಸಮಯದಲ್ಲಿ ನಾವು ನವೀನ್ ಅವರಿಗೆ ಒಪ್ಪಿಸಿಕೊಡ್ತಿದ್ದೇವೆ. ಅವರು ನಮ್ಮನ್ನು ದೇವರ ವಾಕ್ಯದಲ್ಲಿ ನಡೆಸಲಿಕ್ಕಿದ್ದಾರೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಗೌರವಪೂರ್ವಕ ಗೌರವ ನಾವು ಉಣಿಸಿ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯನ್ನು ಕೇಳಿ ಸದುತ್ತರನ್ನು ಕೊಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಅಮೂಲ್ಯವಾದ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಹೇಳ್ತೇವೆ. ರಾತ್ರಿಯೆಲ್ಲ ನಮ್ಮನ್ನು ಕಾಪಾಡಿ ಸುಖ ನಿದ್ರೆಯನ್ನು ಕೊಟ್ಟು ಸುಕ್ಷೇಮವನ್ನು ಅನುಗ್ರಹಿಸಿ ಮುಂಚಾನೆ ನಾವು ಎದ್ದು ಕರ್ತನೆ ನನ್ನ ಸಮ್ಮುಖದಲ್ಲಿ ಕಾಣಿಸಲ್ಪಡುವಂತೆ ನಮ್ಮನ್ನು ಸುಕ್ಷೇಮವಾಗಿ ಒಳ್ಳೆಯ ವಾತಾವರಣವನ್ನು ಕೊಟ್ಟು ನಮಗೆ ಬಲವನ್ನು ಕೊಟ್ಟು ನಂಬಿಕೆ ನಿರೀಕ್ಷೆ ನಮ್ಮಲ್ಲಿಟ್ಟು ನಿನ್ನ ಸಮ್ಮುಖವನ್ನು ಹರಸುವಂತೆ ಮಾಡಿದ್ದೆ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಹೇಳ್ತೇವೆ. ನಿನ್ನ ಸನ್ನಿಧಾನದಲ್ಲಿ ನಾವು ನಿಂತಿರುವಂಥದ್ದು ನಮ್ಮ ಯೋಗ್ಯತೆಗೊಂಡು ಅಲ್ಲ ತಂದೆಯೇ, ಅದು ಮಹಾ ನಿನ್ನ ಪ್ರೀತಿ, ಆ ನಿನ್ನ ಕೃಪೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಈಗಲೂ ದೇವಾ, ನನ್ನ ಜೊತೆ ನೀನು ಮಾತನಾಡು. ಇಲ್ಲಿ ಸೇರಿರುವ ನಿನ್ನ ಮಕ್ಕಳೆಲ್ಲರೊಂದಿಗೂ ಮಾತನಾಡು. ಈಗೋ ನಿನ್ನ ದಾಸ ದಾಸಿಯರು ಅವರೆಲ್ಲರೊಂದಿಗೂ ಮಾತನಾಡು ಅಪ್ಪ. ನಿನ್ನ ವಿಶೇಷ ಕೃಪೆ ನನ್ನನ್ನು ಆಳಲಿ. ನಿನ್ನ ಮಾತುಗಳು ನಮ್ಮ ಬದುಕನ್ನು ಕಟ್ಟಲಿ ಕರ್ತನೆ. ನಮ್ಮ ಹೃದಯವು ತೆರೆಯಲ್ಪಟ್ಟವರಾಗಿ ನಾವು ಗ್ರಹಿಸಿಕೊಳ್ಳುವುದಕ್ಕೆ ಬೇಕಂತ ಸಹಾಯ ನಮಗೆ ಮಾಡು. ಒಂದು ಆತ್ಮ ವ್ಯರ್ಥವಾಗಿ ಹಿಂದೆ ತಿರುಗದೆ ನಿನ್ನ ವಾಕ್ಯದಲ್ಲಿ ಸಮೃದ್ಧಿ ಉಂಟು ಮುಂದೆ ಸಾಗಿ ಇನ್ನು ಸಮೃದ್ಧಿಯಿಂದ ಸಮೃದ್ಧಿ ಅಡಿಗೆ ನಡೆಸಲಿಕ್ಕಾಗುವಂತೆ ಸಹಾಯ ಮಾಡು. ನಿಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ ಯೇಸು ನಾಮದಲ್ಲಿ ಬೇಡಿದ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಅನೇಕ ಸಮಯಗಳ ಬಳಿಕ, ಹೆಚ್ಚು ಕಡಿಮೆ ವರ್ಷ ಆಯ್ತಾ ಗೊತ್ತಿಲ್ಲ, ಮತ್ತೊಂದು ಸಾರಿ ನಿಮ್ಮ ಜೊತೆಯಲ್ಲಿ ದೇವರ ವಾಕ್ಯವನ್ನು ಮಾತಾಡಲಿಕ್ಕಾಗುವಂತೆ ಹಂಚಲಿಕ್ಕಾಗುವಂಥ ಕೃಪೆಯನ್ನು ಕೊಟ್ಟ ದೇವರಿಗೆ ನಾನು ಸ್ತೋತ್ರ ಹೇಳ್ತೇನೆ. ಅದು ಫ್ಯಾನ್ ಒಂಚೂರು ಆಫ್ ಮಾಡ್ಬೋದು. ಹಾಗೆ ನಮ್ಮನ್ನು ಪ್ರೀತಿಯಿಂದ ಗೌರವದಿಂದ ನಾವು ಬಹಳ ಸಣ್ಣವರಾಗಿದ್ದರೂ ನಮ್ಮನ್ನು ಗುರುತಿಸಿ ನಮ್ಮ ಮಧ್ಯಕ್ಕೆ ಬನ್ನಿ ಎಂಬುದೇ ಕರೆದಂಥ
ಪಾಸ್ಟರ್ ಜಾನ್ಸನ್ ರವರಿಗೂ ಅವರ ಕುಟುಂಬಕ್ಕೂ ಸಭೆಯಲ್ಲಿ ಸೇರಿರುವ ನಿಮ್ಮೆಲ್ಲರಿಗೂ ಕರ್ತನ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಾನು ವಂದನೆಯನ್ನು ಹೇಳುವವನಾಗಿದ್ದೇನೆ. ಬಹಳ ಅಮೂಲ್ಯವಾದ ಸಮಯಕ್ಕೆ ನಾವು ಬಂದಿದ್ದೇವೆ. ಎಲ್ಲ ಇಲ್ಲಿ ಗಮನಿಸ್ರಿ ದಯವಿಟ್ಟು. ನಾವಿಷ್ಟೊತ್ತು ಕಳೆದದ್ದು ಹಾಗಾದರೆ ಅಮೂಲ್ಯವಾದ ಸಮಯವಲ್ಲವ? ಅದು ಅಮೂಲ್ಯವಾದ ಸಮಯ. ಇದು ನಮಗೀಗ ಗೊಬ್ಬರ ಹಾಕುವಂಥ ಸಮಯ. ಯಾಕೆ ಗೊಬ್ಬರ ಹಾಕಬೇಕು? ಫಲ ಕೊಡಲಿಕ್ಕೆ. ನಾವೆಂಥವ್ರು ಆಗಬೇಕಂತೆ? ಸ್ವಲ್ಪ ಒಂಚೂರು ಫ್ರೀ ಆಗಿರ್ರಿ, ಸಮಾಧಾನವಾಗಿರ್ರಿ, ವಿತ್ ದಿ ಸ್ಮೈಲ್. ಸ್ವಲ್ಪ ನಗುಮುಖದೊಂದಿಗೆ ನೋಡ್ರಿ. ಗುರುಗುಟ್ಟಬೇಡಿ ನನ್ನನ್ನು ನೋಡಿ, ಭಯ ಆಗ್ತದೆ ನನಗೆ. ದೇವರ ವಾಕ್ಯದ ಕಡೆಗೆ ನಾವು ಹೋಗೋಣ. ದೇವರ ವಾಕ್ಯ ಯಾವಾಗಲೂ ನಮ್ಮೊಂದಿಗೆ ನಿತ್ಯತ್ವದ ಕುರಿತಾಗಿ, ಪರಲೋಕ ರಾಜ್ಯದ ಕುರಿತಾಗಿ ಮಾತನಾಡುವಂಥದ್ದಾಗಿದೆ. ಹೌದಾ? ಹಾಗೆಯೇ ನಮ್ಮ ದೇವರು ಯಾರಾಗಿದ್ದಾನೆ, ದೇವರ ವಾಕ್ಯ ಏನಾಗಿದೆ ಎಂಬುದಾಗಿ ನಾವು ಕಲಿತು ಜ್ಞಾನವಂತರಾಗಬೇಕೆಂಬುದಾಗಿ, ಆ ಜ್ಞಾನವನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡು ನಾವು ತಿಳುವಳಿಕೆಯುಳ್ಳವರಾಗಿ ಜೀವಿಸಬೇಕೆಂಬುದಾಗಿ ದೇವರ ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಆತನ ವಾಕ್ಯವು ನಮ್ಮನ್ನು ಪ್ರಬೋಧಿಸುವಂಥದ್ದಾಗಿದೆ. ಹೌದಾ? ಯಾರಿಗೆ ಗೊತ್ತಾಗ್ತಾನೆ? ಸ್ವರ ಯಾರಿಗೆ ಕೇಳಿಸ್ತಾ ಇಲ್ವಾ? ನಾನಿಲ್ಲಿದ್ದೇನೆ, ನೀವೆಲ್ಲ ಅಲ್ಲೇ ಇದ್ದೀರಲ್ಲ. ಎರಡು ಸಂಗತಿಗಳನ್ನು ನಾವು ಯಾವಾಗಲೂ ತಿಳ್ಕೊಳ್ಬೇಕಾಗಿದೆ ದೇವರ ವಾಕ್ಯದಲ್ಲಿ. ಒಂದು ಸತ್ಯತೆ, ನಾವು ಟ್ರೂತ್ ಎಂಬುದಾಗಿ ಹೇಳ್ತೇವೆ. ಇನ್ನೊಂದು ವಾಸ್ತವಿಕತೆ ಅಥವಾ ನೈಜತ್ವ, ಅಥವಾ ನಾವು ಸತ್ಯತೆ ನಿಮಿತ್ತವಾಗಿ ಏನನ್ನು ಮಾಡುವುದಕ್ಕಾಗಿ ಮುಂದೆ ಹೋಗುತ್ತೇವೆಯೋ, ಅಥವಾ ಯಾವುದರ ನಿಮಿತ್ತವಾಗಿ ನಾವು ಸತ್ಯತೆಯನ್ನು ಅರಿತವರಾಗಿದ್ದೇವೆಯೋ ಮುಂದೆ ಕಾಣತಕ್ಕಂಥ ಒಂದು ಮೊತ್ತ, ರಿಯಾಲಿಟಿ ಎಂಬುದಾಗಿ ನಾವು ಹೇಳ್ತೇವೆ. ನಾವು ಕೆಲವರಿಗೆ, ನಾನು ಅನೇಕ ಬಾರಿ ಹೇಳ್ತೇನೆ, ಬಿ ರಿಯಲ್. ರೀಲ್ ಆಗಿರಬೇಡ, ರಿಯಲ್ ಆಗಿರು. ಮುಖವಾಡ ಹಾಕೊಳ್ಬೇಡ. ನೀನು ಯಾರ ಅವನೇ ಆಗಿ, ಮತ್ತೊಬ್ಬನಾಗಲಿಕ್ಕೆ ಹೋಗಬೇಡ. ಸೊ ಹಾಗೆಯೇ ದೇವರ ವಾಕ್ಯ ನಮಗೆ ಎರಡು ಸಂಗತಿಗಳ ಕುರಿತಾಗಿ ಮಾತನಾಡ್ತದೆ. ಒಂದು ಸತ್ಯ, ಇದು ಹೌದು. ಎರಡನೇದು ಯಾಕೆ ಹೌದು, ಸತ್ಯವಾಗಿರುವಂಥವುಗಳಲ್ಲಿ ಅಡಕವಾಗಿರುವಂಥ ಸಂಗತಿಗಳನ್ನು ಮುಂದೆ ನಾನು ಹೊಂದಲಿಕ್ಕಿದ್ದೇನೆ. ದಿಸ್ ಇಸ್ ದ ರಿಯಾಲಿಟಿ. ದೇವರು ನಮಗೆ ಇದರ ಕುರಿತಾಗಿ ಯಾವಾಗಲೂ ಕಲಿಸುವುದಕ್ಕೂ ನಾವು ಕಲಿಯಬೇಕೆಂಬುದಾಗಿ ಆತನು ಬಯಸುವವನಾಗಿದ್ದಾನೆ. ಆಮೇನ್. ಹೌದಾ? ಎಲ್ಲ ಇಲ್ಲೇ ಇದ್ದೀರಲ್ಲ. ಎಷ್ಟು ಜನರು ಮೈ ಹಾತುಟಾಕೆ ಗಾವುಂಗ ಅಂತ ಹೇಳುವಾಗ ಎಷ್ಟು ಜನರು ಕೈ ಎತ್ತಿದ್ದೀರಿ? ಬಾಕಿಯವರೆಲ್ಲ ಕೈ ಮನೇಲಿಟ್ಟು ಬಂದಿದ್ದೀರಾ? ಈಗ ನನ್ನ ಹತ್ರ ನೀವು ಕೇಳ್ತೀರಪ್ಪ, ನವೀನ್ ಏನು ಮಾಡ್ತಿದ್ದೆ ಮಾರಾಯ? ನಾನು ಹೇಳ್ತೇನೆ ಹಾಸಿಗೆ ಹಾಕಿ ಮಲಗಿದ್ದೇನೆ ಅಂತ. ನಾನೇನು ಮಾಡ್ತಿದ್ದೇನೆ? ನಾನು ಮೈಕ್ ಇಟ್ಕೊಂಡು ಸಂದೇಶ ಕೊಡ್ತಿದ್ದೇನೆ. ನಾನೇನು ಹೇಳ್ತಿದ್ದೇನೆ? ಹಾಸಿಗೆ ಹಾಕ್ಕೊಂಡು ನಾನು ಸುಳ್ಳು ಹೇಳ್ತಿದ್ದೆ ನಿಮ್ಮ ಮುಂದೆ. ಅನೇಕ ಬಾರಿ ಹೇಳ್ತೇವೆ, ಮೊಣಕಲೂರಿ ಆರಾಧಿಸ್ತಿದ್ದೇನೆ. ಹೇಗೆ ಹೇಗೆ? ಸಿ, ದಿಸ್ ಇಸ್ ಕಾಲ್ಡ್ ಟ್ರೂತ್ ಆ್ಯಂಡ್ ರಿಯಾಲಿಟಿ. ನಾವು ಹೇಳ್ತೇವೆ ಮೊಣಕಲಾಕಿ ಆರಿಸ್ತಿದ್ದೇವೆ, ನಿಂತುಕೊಂಡಿರ್ತೇವೆ. ನಾವು ಹೇಳ್ತೇವೆ ಕಣ್ಣೀರಿನಿಂದ ತುಂಬಿದೆ, ಒಂದು ಬೊಟ್ಟು ಕಣ್ಣೀರಿಲ್ಲ. ನಾವು ಯಾರನ್ನು ಮಂಗ ಮಾಡ್ತಿರೋದು? ದೇವರನ್ನ? ಯಾರ ಮುಂದೆ ನಿಂತುಕೊಂಡು ಹಾಡ್ತಿರೋದು? ಡು ಅಂಡರ್ಸ್ಟ್ಯಾಂಡ್ ವಾಟ್ ಡು ಐ ಮೀನ್? ನಾನು ಏನು ಹೇಳ್ತಿದ್ದೇನೆ ಎಂಬುದಾಗಿ ಏನಾದರೂ ನಿಮಗೆ ಅರ್ಥ ಆಗ್ತಿದ್ದೇನಾ? ಅದೇ ಟ್ರೂತ್ ಮತ್ತು ರಿಯಾಲಿಟಿ ಅಂತ ಹೇಳಿದರೆ. ಸತ್ಯ ಯಾವಾಗ ನಮ್ಮಲ್ಲಿ ಇಲ್ಲವ, ಸತ್ಯದೊಳಗೆ ನೆಲೆಗೊಂಡಿರುವಂಥ ವಾಸ್ತವಿಕತೆಯನ್ನು ನಾನು ನೀನು ಕಾಣುವುದಕ್ಕೆ ಆಗುವುದಿಲ್ಲ. ನಾನು ನೀನು ಪರಿಪೂರ್ಣರೆಂಬುದಾಗಿ ಕರೆಯಲ್ಪಡುವುದಕ್ಕೆ ಆಗುವುದಿಲ್ಲ. ಹೇಳ್ತಿದ್ದೇವೆ ನಾವು ಸತ್ಯವಂತರು, ಸತ್ಯಪರರು, ನಮ್ಮ ದೇವರು ಸತ್ಯವಂತನು. ಅದು ಬಾಯಿಯಿಂದ ಬರತಕ್ಕದಲ್ಲ, ಅದು ಅನುಭವದೊಂದಿಗೆ ಕಾಣತಕ್ಕದ್ದು. ಅದಕ್ಕೆ ಸ್ವಾಮಿ ಹೇಳ್ತಿದ್ದಾನೆ, ಒಂದು ಕಡೆಯಿಂದ ಗಾಳಿ ಮತ್ತೊಂದು ಕಡೆಗೆ ಹೇಗೆ ಬೀಸುವಂಥದ್ದು ನೀನು ಕಾಣುವುದಕ್ಕೆ ಆಗುವುದಿಲ್ಲವೋ ಹಾಗೆಯೇ ಆತ್ಮಿಕವಾದ ಬದುಕನ್ನು ನೀನು ಹೀಗೆ ಕಾಣಲಿಕ್ಕೆ ಆಗುವುದಿಲ್ಲ. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದ್ಯಾಟ್.
ನೀನು ಅದನ್ನೇನು ಮಾಡಬೇಕು? ಅನುಭವಿಸ್ಬೇಕು. ನೀನು ಬಾಯಿಂದ ಬರೀ ಹೇಳುವುದಕ್ಕಾಗಿ ನೀನು ಕ್ರೈಸ್ತನಲ್ಲ. ನೀನು ಬೈಬಲ್ ಓದಿ ಚರ್ಚಿಗೆ ಬಂದು ಹೋಗಿ ಕಾಣಿಕೆ ದಶಮಾಂಶ ಕೊಡುವುದಕ್ಕಾಗಿ ಕ್ರೈಸ್ತನಲ್ಲ. ನಾನು ಒಳ್ಳೆಯವನೆಂಬುದಾಗಿ ನನ್ನನ್ನು ನಾನು ನೀನು ಪ್ರತಿಬಿಂಬಿಸಿಕೊಳ್ಳುವುದಕ್ಕೆ ಕ್ರೈಸ್ತನಲ್ಲ. ವಾಸ್ತವಿಕತೆಯೆಡೆಗೆ ನಡೆಸಲ್ಪಡುವುದಕ್ಕೆ ನೀನು ಕ್ರೈಸ್ತನು. ಎಲ್ಲ ಇಲ್ಲೇ ಇದ್ದೀರಾ? ಅಲ್ಲ, ನಂಗೆ ಕಾಣ್ತಿದೆ ಇಲ್ಲೇ ಇದ್ದೀರಿ ಅಂತ. ಸ್ವಲ್ಪ ಮಬ್ಬು ಕಾಣ್ತದೆ ಅಂತ ಕನ್ನಡಿ ಬೇರೆ ಇಟ್ಟಿದ್ದೇನೆ. ಸೊ ಆದ್ದರಿಂದ ನಾವು ತಿಳ್ಕೊಳ್ಬೇಕಾಗಿದೆ ನಾವು ಯಾರಾಗಿದ್ದೇವೆ, ಏನು ಮಾಡ್ತಾ ಇದ್ದೇವೆ ಎಂಬುದಾಗಿ. ನಾವೆಲ್ಲಿಗೆ ಹೋಗುತ್ತಿದ್ದೇವೆ, ಏನನ್ನು ಸಂಪಾದಿಸಿಕೊಳ್ಳಿಕ್ಕೆ ಹೋಗ್ತಿದ್ದೇವೆ. ಅನೇಕ ಬಾರಿ ನಾವು ಅಭ್ಯಾಸಿಗಳಾಗಿರ್ತೇವೆ. ಏನು ಅಭ್ಯಾಸ? ಯಾರಿಗೆ ಅಭ್ಯಾಸ ಅಲ್ವಾ? ಯಾರು ಕ್ಯೂಡ್ರು ಮತ್ತು ಮೂಕರ ಮಧ್ಯದ ಬಂದಾಗ ಆಗಿದೆ ನನಗೆ. ಹೌದಾ? ನಾವೆಲ್ಲ ಕಿವುಡ್ರ ಮೂಕ್ರ? ಸ್ವಲ್ಪ ಮಾತಾಡಿ. ಫಾಸ್ಟ್ ಹೇಳಿರ್ಬೇಕು. ಅವ ಬಂದರೆ ಬಾಯಿ ಬಿಚ್ಚಬೇಡಿ ನೀವು. ಭಾರಿ ಮಾತಾಡ್ತಾನೆ ನಾವು. ನಾವು ಬಿಡುಗಡೆ ಸ್ವತಂತ್ರರಾಗಿದ್ದೇವೆ. ಅಂದರೆ ಹೇಗೆ ಬೇಕಾದ್ರೆ ಇರುವಂತನ, ಏನು ಬೇಕಂದ್ರೆ ಮಾಡುವಂತನ ಸ್ವತಂತ್ರ ಕ್ರಿಸ್ತನು ಕೊಟ್ಟಿರುವುದು. ಕ್ರಿಸ್ತನಲ್ಲಿರುವಂಥ ಆತನ ತನಗಳೊಂದಿಗೆ ಜೀವಿಸುವುದಕ್ಕಾಗಿ, ನಮ್ಮ ತನಗಳೊಂದಿಗೆ ಜೀವಿಸುವುದಕ್ಕಾಗಿ ಅಲ್ಲ. ಆದ್ದರಿಂದ ನಮಗೆ ಸತ್ಯದ ಅರಿವು ಉಂಟಾಗಬೇಕಾಗಿದೆ. ನಾವು ಏನು ಮಾಡಬೇಕೆಂಬ ಅರಿವಿನೊಂದಿಗೆ ನಾವು ಜೀವಿಸಬೇಕಾಗಿದೆ. ಯಾವನು ಇದನ್ನು ಕಲಿತಾನೆ, ಯಾವನು ಇದಕ್ಕೆ ಒಳಗಾಗುತ್ತಾನೆ, ಅವನು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕಲಿಯುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟವನು ಮಾತ್ರವೇ ಇಂಥ ಬದುಕನ್ನು ಮಾಡುವುದಕ್ಕೆ ಸಾಧ್ಯ. ನಾವು ಹೇಳ್ತೀವಿ ಸ್ಟಡಿ, ಬೈಬಲ್ ಸ್ಟಡಿ ಇದೆ ಇವತ್ತು ನಮಗೆ. ಏನಿದೆ? ಏನಕ್ಕೆ ಬೈಬಲ್ ಸ್ಟಡಿ ಇದೆ? ಪಾಸ್ಟಿಗೆ ಬೇರೆ ಕೆಲಸ ಅಲ್ಲ ಅಂತಾನ? ಅಥವಾ ನೀವೇನೋ ಒಂದು ರಕ್ಷಣೆ ಹೊಂದಿದ್ದೀರಪ್ಪ, ಅವ್ರಿಗೆ ಸ್ವಲ್ಪ ಏನಾದರೂ ಹಾಕೊಂಡು ಅವ್ರ ತಲೆಯೊಳಗಂತಾನ? ಬೈಬಲ್ ಸ್ಟಡಿ, ಟು ಸ್ಟಡಿ ಆ್ಯಂಡ್ ಲರ್ನ್ ಆ್ಯಂಡ್ ಲಿವ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ಅದಕ್ಕೆ ನನಗೆ ಸತ್ಯವೇದದ ಅಧ್ಯಯನ ಬೇಕು. ಅದಕ್ಕೆ ದಾವೀದನು ಹೇಳಿದ್ದು, ವಾಕ್ಯವನ್ನು ಓದುವವನಲ್ಲ ಯಾರಂತ ಧನ್ಯನು. ಮೂಕರ ಮಧ್ಯೆ ಬಂದಲ್ಲ ನಂದು ಎಷ್ಟು ಬೇಸರ ಸಂಗತಿ. ಹಗಲಿರುಳು ಕೆಲ್ಸಕ್ಕೆ ಹೋಗ್ಬೇಡ್ರಿ, ಅಡಿಗೆ ಗಿಡಿಗೆ ಏನು ಮಾಡಬೇಡ್ರಿ, ಬೈಬಲ್ ಇಟ್ಕೊಂಡು ಏನು ಮಾಡ್ರಿ, ಧ್ಯಾನಿಸೆಂಬುದಾಗಿ ಹೇಳಿದರೆ ನಿನ್ನ ಬದುಕಿಗೆ ಅದನ್ನು ಅಳವಡಿಸಿಕೊಂಡು ಅದರ ಹಾಗೆಯೇ ಬೆಳೀತಾ ಇರು. ಧ್ಯಾನಿಸು ಅಂತ ಹೇಳಿದರೆ ಕೂತ್ಕೊಂಡು ಜಪ ಮಾಡು ಅಂತಲ್ಲ. ನಿನ್ನ ಬದುಕನ್ನು ಕಟ್ಟುವುದಕ್ಕಾಗಿ ನೀನು ಆಸಕ್ತನಾಗಿ ಅದರಲ್ಲಿ ಬೆಳಿ. ಇಟ್ ಮೀನ್ಸ್ ಯು ಮೆಡಿಟೇಟ್ ಇಟ್. ಸುಮ್ಮನೆ ಏನು ಓದಿ ಹೋಗಿ ಬರುವುದಕ್ಕಾಗಿ ನಾವು ಒಂದು ಕಾಟಚಾರಕ್ಕಾಗಿ ಕರೆಯಲ್ಪಟ್ಟವರಲ್ಲ. ಬಹಳ 1 ವರ್ಷ ಕಳೀತಲ್ಲ ನಾನು ಇಲ್ಲಿ ಬರದೆ. ಪಾಸೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ನಮಗೆ ಸ್ತೋತ್ರ. ಅರ್ಥ ಆಗ್ತಿದ್ದೇನೆ? ಸೊ ನಾವು ಏನನ್ನು ಸ್ಟಡಿ ಮಾಡಲಿಕ್ಕೆ ಹೋಗ್ತಿದ್ದೇವೆ? ಓಕೆ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ. ನಿದ್ರೆ ಬರುವವರೊಂದು ಹಲ್ಲೆಲೂಯಾ ಹೇಳಿ. ಯಾರಾದ್ರೂ ಹೇಳಿದ್ರಾ? ನಿದ್ರೆ ಬರುವವರೊಂದು ಯಾರು ಬರ್ತಾ ಇಲ್ಲ. ಸೊ ಬಚಾವು ನಾನು. ಓಕೆ, ಸೊ ದೇವರು ನಮಗೆ ಸ್ತೋತ್ರ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20-21 ವಚನ. ಕರ್ತನಾದ ಯೇಸು ಕನ್ನಡದಲ್ಲಿ ಏನಾಗಿದೆ, ಸ್ವಲ್ಪ ಮಿಕ್ಸ್ ಆಗಿದೆ. ಆಂಗ್ಲ ಭಾಷೆಯಲ್ಲಿ ಪಕ್ಕ ನೀವು 19ರಿಂದ ಓದಿ. 19 ನಮಗೆ ಸಂಬಂಧಪಟ್ಟದಲ್ಲ. ನಾವು ಭಾರಿ ಒಳ್ಳೆ ದೇವಜನರಾಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ಆಮೇಲೆ ದೇವರ ನಮಗೆ ಸ್ತೋತ್ರ. ಸೊ ಇಲ್ಲಿ ಬಹಳ ಪ್ರಮುಖವಾದ ಒಂದು ಸಂಗತಿ ನಾವು ನೋಡ್ತಾ ಇದ್ದೇವೆ. ನಾನು ಆಗಲೇ ಹೇಳಿದೆ, ಸತ್ಯ ಮತ್ತು ನಿಜತ್ವ ಅಥವಾ ವಾಸ್ತವಿಕತೆ
ಇಲ್ಲಿ ಏನು ಸತ್ಯವನ್ನು, ಯಾವುದು ಸತ್ಯವನ್ನು ತೋರಿಸ್ತಾ ಇದೆ? ನಾವು ಯಾರಾಗಿದ್ದೇವಂತೆ? ಪರಲೋಕ ಸಂಸ್ಥಾನದವರು. ಆಮೇಲೆ ಏನಂತ ಸಂಗತಿ? ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಏನು ಮಾಡ್ತಿದ್ದೇವಂತೆ? ಆದರೆ ಕನ್ನಡದಲ್ಲಿ ಬರೀ ಎದುರು ನೋಡುತ್ತಾ ಉಂಟು, ಆಂಗ್ಲ ಭಾಷೆಯಲ್ಲಿ ಹೇಳ್ತಾ ಉಂಟು, ಬಹಳ ತವಕಗೊಂಡು ಅಥವಾ ಬಹಳ ಆಸಕ್ತಿಯಿಂದ ಅಥವಾ ಬಹಳ ತಗ್ಗಿಸಿಕೊಂಡು ನಾವು ನನ್ನ ಕರ್ತನು ಅತಿ ಶೀಘ್ರದಲ್ಲಿ ಬರುತ್ತಿದ್ದನೆಂಬುದಾಗಿ ನಾವು ನಿರೀಕ್ಷೆಯಿಂದ ಇದ್ದೇವಂತೆ. ಒಂಚೂರು ನಗುಸ ಇಲ್ಲ ಮುಖದಲ್ಲಿ. ನಾನೇ ನಗಡಬೇಕು. ನಾನು ನಗಡಿದ್ರೆ ಸ್ವಲ್ಪ ನಗಿರ್ತೀರಿ. ನಾನು ಹಲ್ಲೆಲೂಯ ಹೇಳಲಿಕ್ಕೆ ಹೇಳಿದ್ರೆ ಒಂದು ಹಲ್ಲೆಲೂಯ, ನಾನು ಹಲ್ಲೆಲೂಯ ಹೇಳುವುದಿಲ್ಲ, ಆಮೇಲೆ ಹೇಳುವುದಿಲ್ಲ. ಬೇಕಾದರೆ ಹೇಳಿ, ಇಲ್ಲಾದರೆ ಕೂತ್ಕೊಳ್ಳಿ, ನನಗೇನಾಗಬೇಕು. ಸತ್ಯ ಇದೆ, ಆದರೆ ಸತ್ಯದಲ್ಲಿ ನೆಲೆಗೊಂಡಿದ್ದೇವಾ? ದೇವರ ವಾಕ್ಯ ಹೇಳ್ತಂಟು, ನೀನು ಈ ಪ್ರಪಂಚದಲ್ಲಿ ಇದ್ದಿ, ಈ ಪ್ರಪಂಚದಲ್ಲಿ ನೀನು ಜೀವಿಸುತ್ತಿದ್ದಿ, ನೀನು ದೇಹದಲ್ಲಿ ಹುಟ್ಟಿ ಬಂದಿದ್ದಿ, ನೀನು ದೇಹವಾಗಿದ್ದಿ. ನಿನಗೆ 10 ವರ್ಷನ 150 ವರ್ಷನ ನನಗೆ ಬಿದ್ದು ಹೋಗಲಿಲ್ಲ. ಆದರೆ ನೀನು ಒಂದು ಸತ್ಯ ತಿಳ್ಕೊಳ್ಬೇಕಾಗಿದೆ ಏನೆಂಬುದಾಗಿ ಹೇಳಿದರೆ, ನೀನು ಪರಲೋಕ ಸಂಸ್ಥಾನದವರು ಆಗಿರುವುದಾದರೆ ಮಾತ್ರವೇ ನಿನಗೊಂದು ಕುತೂಹಲ, ನಿನಗೊಂದು ತವಕ, ನಿನಗೊಂದು ಆಸಕ್ತಿ, ನನ್ನ ಸ್ವಾಮಿಯು ಬೇಗನೆ ಬರುತ್ತಿದ್ದಾನೆಂಬುದಾಗಿ. ಬರೀ ಏನು ಕಾಯುವುದೆಂಬುದಾಗಿ ಹೇಳಿದರೆ, ಈಗ ನಾನು ನಿಮ್ಮ ಮನೆ ಯಾರ ಮನೆಗಾದರೂ ಬರ್ತೇನಂತ ಹೇಳ್ತೇನಪ್ಪ, ನೀವು ಕರಿತೀರಿ, ಬನ್ನಿರಿ ಒಂದು ಒಳ್ಳೆ ಊಟ ಮಾಡುವ, ಕರಿಬೇಡಿ ಆಯ್ತಾ, ಸುಮ್ಮನೆ ಹಿಡಿದು ಒಂದು ಎಕ್ಸಾಂಪಲ್, ಒಂದು ಸುಮ್ಮನೆ ಒಂದು ಇದಕ್ಕೆ ಕರೆದ್ರು ಬರುವುದಿಲ್ಲ ನಾನು. ಈಗ ನಿಮಗೊಂದು ನಿರೀಕ್ಷೆ, ಒಂದು ತವಕ, ಇಂಥ ಸಹೋದರನನ್ನು ಇಂಥ ಕುಟುಂಬವನ್ನು ನಾವು ಬರಲಿಕ್ಕೆ ಹೇಳಿದ್ದೇವೆ, ಅವರು ಬರುತ್ತಿದ್ದಾರೆ ಎಂಬುದಾಗಿ ನಮ್ಮ ದೃಷ್ಟಿಕೋನವೆಲ್ಲ ಅವರನ್ನು ಎದುರು ನೋಡ್ತಾ ಇದೆ. ಹೇಗೆ ಎದುರು ನೋಡ್ತಾ ಇದೆ? ನಾವು ಕರೆದಿರುವುದರಿಂದ ಅಥವಾ ನಮಗದು ಸ್ವಂತವಾಗಿರುವುದರಿಂದ ಅಥವಾ ನಮಗದು ನೇಮಕವಾಗಿರುವುದರಿಂದ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿ ಸಿದ್ಧರಾಗಿರುತ್ತೇವೆ. ಮಾಡ್ತೇವಾ? ನೀವೆಲ್ಲ ಯಾರನ್ನು ಕರೆದದಿಲ್ಲ, ಯಾರು ಸಿದ್ಧ ಮಾಡಿದ್ದಿಲ್ವ ಅಂತ ನನ್ನನ್ನು ಹಾಗೆ ನೋಡ್ತಿದ್ದೀರಿ ನೀವು. ನೀನು ಯಾವ ಭಾಷೆಯಲ್ಲಿ ಮಾತಾಡ್ತಾನೆ ಇವನು ಅಂತ. ಯಾನ್ ಕುಡ್ಲದ ಏನೇ ತುಳುಟು ಪ್ರಸಂಗ ಮಾಲ್ಪೋಡ ಓಕೆ. ನಿಖುಲು ಲೆಕ್ತಿನ ಜನಕುಲೇನು ಅಕುಲು ಬರ್ಪೇರು ಪಂಪಿನ ಅಂಚಿತ್ತಿನ ಒಂಜಿ ಎದುರು ನೋಟುಡು ನಿಖುಲು ಕಾತೊಂದು ಪೋರತ ಎಂಚ ಕಾತೊಂದು ಪೋರು ಐಕ್ ಬೋಡೈನ ಮಾತ ಸಿದ್ಧತೆಯನ್ನು ತಯಾರಿ ಮಲ್ತೊಂದು ನಿಖುಲು ಎದುರು ಒಂದು ಪೋರತ. It is called hope. It is called waiting. ಕಾಯುವಿಕೆ ಎಂಬಂಥ ಛಲ ನಿನ್ನಲ್ಲಿ ಇಲ್ಲದ ಹೊರತು ನಿನ್ನಲ್ಲಿ ನಿರೀಕ್ಷೆನೇ ಇಲ್ಲ. ಕಾಯುವಿಕೆಯು ನಿರೀಕ್ಷೆಯ ಮತ್ತೊಂದು ಮುಖವಾಗಿದೆ. ಒಂದು ಕಾಯಿನ್ ಇದೆ, ಒಂದು ಕಡೆಯಲ್ಲಿ 10 ರೂಪಾಯಿನ 20 ರೂಪಾಯಿನ 3 ರೂಪಾಯಿನ ಬರೆದಿದೆ, ಇನ್ನೊಂದು ಕಡೆ ಏನಿದೆ? ನೀವು ಕಾಯಿನ್ ನೋಡ್ಲಿಲ್ವಾ? ಯಾರು ಕಾಯಿನ್ ತ್ವಜಪಲ್ಲೆ ಮಾರ ಪಾಪ. ಸಿಂಹದ ಮುಖನ, ನಾಯ್ದು ಮುಖನ, ಯಾವುದೊಂದು ಮುಖ ಶಾಸನಬದ್ಧವಾದ ಯಾವುದೋ ಒಂದು ಚಿತ್ರಣ ಇರ್ತದೆ. ಆ ಚಿತ್ರಣ ಎಲ್ಲಾದರೂ ಡ್ಯಾಮೇಜ್ ಆಯಿತು ಅಂದರೆ ಮುಂದೆ ಇರುವಂಥ ರುಪೀಸಿಗೂ ಏನಿಲ್ಲ. ಕಾಯುವಿಕೆ, ನಿರೀಕ್ಷೆ. ದೇವರ ವಾಕ್ಯಲ್ಲಿ ಏನು ಹೇಳ್ತಾ ಉಂಟು? ನಮ್ಮ ಸತ್ಯ ಏನಾಗಿದೆ, ನಾವು ಪರಲೋಕ ಸಂಸ್ಥಾನದವರು ಎಂಬುದಾಗಿ ಹೇಳಿದರೆ ನಾವು ಹೇಳಿಕೊಳ್ಳುವುದಕ್ಕಾಗಿ ಮಾತ್ರವಲ್ಲ, ಪರಲೋಕ ಶಾಸನಬದ್ಧವಾದ ಜೀವಿತವನ್ನು ಈ ಪ್ರಪಂಚದಲ್ಲಿ ನಾವು ಮಾಡಬೇಕು. ಆಗ ನಾನು ನೀನು ಪರಲೋಕ ಸಂಸ್ಥಾನದವರು. ಅಂಥವರ ಒಳಗೆ ಒಂದು ನಿರೀಕ್ಷೆ, ಒಂದು ತವಕ, ಲೋಕದ ಸಂಗತಿಗಳಿಗಾಗಿ ಅಲ್ಲ, ಲೋಕದವನ್ನು ಕೂಡಿಸಿಟ್ಟುಕೊಳ್ಳುವುದಕ್ಕಾಗಿ ಅಲ್ಲ, ಲೋಕದ ವಿಧವಾಗಿ ಅಲ್ಲ, ನಮಗೆ ಹೇಗೆ ಬೇಕು ಹಾಗೆ ಅಲ್ಲ, ಬರೀ ಒಳ್ಳೆತನಗಳನ್ನು ಪ್ರದರ್ಶಿಸುವುದಕ್ಕಾಗಿ ಅಲ್ಲ, ಆತ್ಮಿಕರಾಗಿ ಜೀವಿಸುವುದಕ್ಕಾಗಿ.
ನಾನು ಆಗಲೇ ಹೇಳಿದೆ, ದೇವರ ವಾಕ್ಯವು ಪರಲೋಕದ ಸಂಗತಿಗಳನ್ನು ಮತ್ತು ದೇವರು ಯಾರಾಗಿದ್ದೇನೆಂಬುದಾಗಿ ನಮಗೆ ಕಲಿಸುವಂಥದ್ದಾಗಿದೆ. ಅದಕ್ಕೆ ನನಗೆ ನಿನಗೆ ಕಲಿಯುವಿಕೆಯ ಅನುಭವ ಬೇಕಾಗಿದೆ. ಆಗ ಜ್ಞಾನ ಉಂಟಾಗುತ್ತದೆ. ಆ ಜ್ಞಾನವು ನಿನ್ನನ್ನು ತಿಳುವಳಿಕೆಡೆಗೆ ನಡೆಸುತ್ತದೆ. ಆಗ ನಾನು ನೀನು ಕ್ರಿಸ್ತಿಯ ಹಾದಿಯಲ್ಲಿ ಎದುರು ನೋಡುವಂಥ ಜನರಾಗಿ ಜೀವಿಸ್ತೇವೆ. ಅದರಿಂದ ಆಂಗ್ಲ ಭಾಷೆ ಹೇಳ್ತದೆ, ಅವರು ಬಹಳ ಮನಪೂರ್ವಕವಾಗಿ ಕ್ರಿಸ್ತನನ್ನು ಏನು ಮಾಡುತ್ತಿದ್ದಾರಂತೆ, ಎದುರು ನೋಡುವವರಾಗಿದ್ದೇವೆ. ಅದರಿಂದ ನಮಗೋಸ್ಕರ ದೇವರೊಂದು ಸಭೆಯನ್ನು ಕೊಟ್ಟಿದ್ದಾನೆ. ಆದ್ದರಿಂದ ದೇವರು ನಮ್ಮನ್ನು ತನ್ನ ಜನರನ್ನಾಗಿ ಆತುಕೊಂಡಿದ್ದಾನೆ. ಯಾತಕ್ಕಾಗಿ ಬರಲಿಕ್ಕಿರುವ ರಕ್ಷಕನನ್ನು ಎದುರು ನೋಡುತ್ತಿದ್ದೇವೆ. ರಕ್ಷಕನು ನಮಗೆ ರಕ್ಷಣೆಯನ್ನು ಕೊಡುವುದಕ್ಕಾಗಿ ಬಂದು ಹೋದವನಾಗಿದ್ದಾನೆ. ಇನ್ನೊಂದು ಸಾರಿಯ ರಕ್ಷಕನು ಬರುತ್ತಿದ್ದಾನೆ, ಹುಟ್ಟಿ ಕ್ರಿಸ್ಮಸ್ ಮಾಡಲಿಕ್ಕಲ್ಲ. ಅದು ಕ್ರಿಸ್ಮಸ್ ಮಾಡೋದು ಬೇಡವಾ? ಯಾರು ಮಾತಾಡೋದಿಲ್ಲ. ನಿಂದ ಪಂಡದಾನೆ ಪಂಡಿಜಿಡದಾನೆ ಈ ಪಾತ್ರದಿಂದ ವೆಂಕಟದಾದ ಅವರು. ನೀನು ಕ್ರಿಸ್ಮಸ್ ಆದರೂ ಮಾಡು. ನೀನು ಕೆಲವು ಕಡೆ ನೋಡಿದ್ರ ಎಕ್ಸ್ಮಾಸ್ ಅಂದರೆ 6 ದಿನ ಮುಗ್ದೋಯ್ತು ಅಂತ, ಇನ್ನು ಕತೆ ಕಲಾಸ್ ಕೆಲವು ಕ್ರಿಸ್ಮಸ್ ಬಂದಾಗ ಒಂದು ಮನೆಗೆ ಹೋಗಿ ಸೋ ಕಾಲ್ಡ್ ಬಿಲಿವರ್ ಅಂತ ಹೇಳ್ತಿರುವಂಥ ಅನೇಕರ ಮನೆಯಲ್ಲಿ ಮಾಸ್. ಏನು ಕ್ರಿಸ್ಮಾಸ್ ಅಂದರೆ? ಕ್ರಿಸ್ತನನ್ನು ಮಾಸ್ ಅಂದರೆ ಏನು? ಮಿನಿಸ್ಟರ್ ಹೇಳಿದಾಗೆ ಮಾಸ್ ಯಾವತ್ತೇ ಮುಗ್ದು ಹೋಗಿದೆ. ನಕ್ಷತ್ರ ಮಾತ್ರ ನೇತಾಡ್ತಾ ಉಂಟು. ಕೆಲವರು 20 ತಾರೀಕಿಗೆ ನಕ್ಷತ್ರ ಆದರೆ ಇನ್ನೊಂದು ಕ್ರಿಸ್ಮಸ್ ಬಂದರು ನಕ್ಷತ್ರ ಮಾತ್ರ ಮನೆಯೊಳಗೆ. ನಿಮಗೆಲ್ಲ ಆಶ್ಚರ್ಯ ಆಗ್ತದಂತ ನನ್ನ ಮಾತು ಕೇಳಿ. ಇವನೇ ಪ್ರಸಂಗ ಮಾಡಲಿಕ್ಕೆ ಹೇಳಿದ್ರೆ ಅದಕ್ಕೆ ಪ್ರಸಂಗ ಮಾಡ್ತಾನಲ್ಲ. ಪ್ರೇರೆ, ನಾವು ಆಲೋಚನೆ ಮಾಡತಕ್ಕ ಸತ್ಯ ಏನೆಂಬುದಾಗಿ ಹೇಳಿದರೆ, ನಾವು ಪರಲೋಕ ಸಂಸ್ಥಾನದವರು. ನಾವು ಬರಲಿಕ್ಕಿರುವಂಥ ಕರ್ತನಾದ ಯೇಸು ಕ್ರಿಸ್ತನನ್ನು ಅತಿಶಯವಾದ ರೀತಿಯಲ್ಲಿ ಆತನು ನನಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ಆತನು ಪ್ರಯಾಸವನ್ನು ಪಟ್ಟಿದ್ದಾನೆ. ನನಗಾಗಿ ಆತನು ಜಜ್ಜಲ್ಪಟ್ಟಿದ್ದಾನೆ. ಆತನ ಬಾಸುಂಡಗಳಿಗೆ ನಾನು ಏನಾಯಿತು? ನಮಗೆ ನೋವಾದ ತಕ್ಷಣ ಅದನ್ನೇ ಹೇಳುವುದು ನಾವು. ನಮಗೆ ಶರೀರಕ್ಕೆ ಸೌಖ್ಯವನ್ನು ಕೊಡುವುದಕ್ಕಾಗಿ ಆತನ ಅಷ್ಟೊಂದು ಭಯಂಕರವಾದ ಹಿಂಸೆಯನ್ನು ಅನುಭವಿಸಬೇಕಾಗಿರಲಿಲ್ಲ. ಹೌದು, ಆತನ ಬಾಸುಂಡಗಳಿಂದ ನಮ್ಮ ಪ್ರಾಣ, ಆತ್ಮ, ಶರೀರಕ್ಕೆ ಏನುಂಟಾಯಿತು? ಸೌಖ್ಯ ಉಂಟಾಯಿತು. ಆತ ನಮಗೆ ಆರೋಗ್ಯದಾಯಕನೇ. ಆತ ನಮಗೆ ಸುಕ್ಷೇಮವನ್ನು ದಾಯಕಕ್ಕೆ ಶರೀರಕ್ಕೆ ಕೊಡುವವನೇ. ಯೇಸು ಕ್ರಿಸ್ತನಲ್ಲಿ ನಾವು ಅದ್ಭುತಗಳನ್ನು ಕಾಣತಕ್ಕವರೇ. ಅದಕ್ಕಾಗಿ ಮಾತ್ರ ಆತನ ಅಷ್ಟು ಪ್ರಯಾಸ ಪಡಬೇಕಾಗಿರಲಿಲ್ಲ. ನಿನ್ನ ಆತ್ಮರಕ್ಷಣೆ ಎಂಬ ಅದ್ಭುತವನ್ನು ಕಂಡುಕೊಳ್ಳುವುದಕ್ಕಾಗಿ ಆತನು ಪ್ರಯಾಸ ಪಟ್ಟನು. ಈಗ ಬರುವಂಥದ್ದು ಎಷ್ಟು ಜನ ವಾಸಿಯಾಗಿದ್ದಾರೆ ಅವರನ್ನು ಕರ್ಕೊಂಡು ಹೋಗ್ತೇನೆ ಅಂತ ಬರುವಂಥದ್ದಲ್ಲ. ಆತ್ಮರಕ್ಷಣೆ ಹೊಂದಿ ಆತ್ಮಿಕ ನೆಲೆಯಲ್ಲಿ ಆಳವಾಗಿ ಸ್ಥಿರಚಿತ್ತದಿಂದ, ದೃಢಚಿತ್ತದಿಂದ, ತವಕದಿಂದ ತಮ್ಮನ್ನೇ ಸಮರ್ಪಿಸಿ, ತಮ್ಮನ್ನೇ ಒಪ್ಪಿಸಿಕೊಟ್ಟು ಆತನಿಗಾಗಿ ಕಾಯುತ್ತಿರುವವರಿಗೆ ಆತನು ಬರಲಿಕ್ಕಿದ್ದಾನೆ. ನಿದ್ರೆ ಬರುವವ್ರ ಮಲಗಿ, ನನಗೇನು ಬೇಜಾರಿಲ್ಲ. ಆಮೇಲೆ ಆದಮೇಲೆ ಬೀಸ್ತೇವೆ. ಒಂದು ವಾಸ್ತವಿಕತೆ, ಒಂದು ರಿಯಾಲಿಟಿ ನಮ್ಮ ಮುಂದೆ ಇದೆ. ಇಲ್ಲಿ ಕಾಣುತ್ತಿರುವಂಥ ಯಾವ ಸಂಗತಿಗಳು ನಮಗೆ ರಿಯಲ್ ಅಲ್ಲ. ಹೌದಾ? ಸತ್ಯವಂತರಾಗಿ ರಕ್ಷಿಸಲ್ಪಟ್ಟವರಾಗಿ ಜೀವಿಸುತ್ತಿರುವಂಥ ನನ್ನ ಜೀವಿತದಲ್ಲಿ ನೀನು ಕಾಣುತ್ತಿರುವಂಥ ನನ್ನ ಮಾಂಸಿಕವಾದ ದೃಷ್ಟಿಕೋನದಲ್ಲಿಯೂ ನನ್ನ ಮಾಂಸಿಕವಾದ ಆಲೋಚನೆಗಳಲ್ಲಿಯೂ ನೋಡುತ್ತಿರುವಂಥ ಯಾವ ಸಂಗತಿಗಳಾದರೂ ನನಗೆ ರಿಯಲ್ಲ? ಹೌದೆಂಬವರೊಂದು ಕೈ ಎತ್ತಿ. ಯು ಹ್ಯಾವ್ ಟು ಥಿಂಕ್ ವಾಟ್ ಇಸ್ ರಿಯಾಲಿಟಿ ಯಾವುದಾಗಿದೆ? 21ನೇ ವಚನ ರಿಯಾಲಿಟಿ. ಓದಿ 21ನೇ ವಚನ. ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ, ಆತನನ್ನು ಬಿಡಬಾರ್ದು ಮಾತ್ರ. ಆತನು ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ಇದು ಮುಂದೆ ನೀನು ಕಾಣತಕ್ಕಂಥ ಆ ಸತ್ಯತ್ವ, ಆ ನಿಜತ್ವ, ಆ ವಾಸ್ತವತೆ ಕಡೆಗೆ ನಿನ್ನ ನಡೆಸುವಂಥದ್ದಾಗಿದೆ. ಆದರೆ ಇದು ನಿನ್ನ ಈಗ ಬದುಕುತ್ತಿರುವ ಈ ಬದುಕಿನಲ್ಲಿ ನಿನ್ನ ಮುಂದೆ ಕಾಣುತ್ತಿರುವಂಥ ಸಂಗತಿ ಅಲ್ಲ.
ದೇವರ ವಾಕ್ಯದಲ್ಲಿ ಇನ್ನೊಂದು ಕಡೆಯಲ್ಲಿ ಹೇಳ್ತಾ ಉಂಟು. ಯಾರಾದರೂ KJV ಇದ್ದರೆ ಬಹಳ ಸುಂದರವಾಗಿ ಹೇಳ್ತದೆ. ಏನು ಹೇಳ್ತದೆ ಎಂಬುದಾಗಿ ಹೇಳಿದರೆ, ಅದರಲ್ಲಿ ಬಹಳ ಚೆನ್ನಾಗಿ ಒಂದು ವಚನ ಕೊಡಲ್ಪಟ್ಟಿದೆ. ಏನೆಂಬುದಾಗಿ ಹೇಳಿದರೆ, ಓಕೆ, ದಟ್ ಹಿ ಮೇ ಬಿ ಫ್ಯಾಷನ್ಡ್ ಲೈಕ್ ಅನ್ ಟು ಹಿಸ್ ಗ್ಲೋರಿಯಸ್ ಬಾಡಿ ಅಂತ. ಫ್ಯಾಷನ್ಡ್ ಉಂಟು ಅಲ್ಲಿ, ಏನು ಹೇಳ್ತಾ ಉಂಟು? ಅದಕ್ಕೆಲ್ಲ ನಾವು ಫ್ಯಾಷನ್ ಆಗಿರುವುದು, ಅದಕ್ಕೆಲ್ಲ ಲೋಕದಲ್ಲಿ ಹೇಗೆ ಜನರಿದ್ದಾರೆ ನಾವು ಕೂಡ ಹಾಗೆ ಇರುವುದು. ಇನ್ನೊಂದು ಪದ ಹೇಳ್ತಾ ಉಂಟು, ಹಿ ಟ್ರಾನ್ಸ್ಫರ್ ಅವರ್ ಬಾಡಿ ಇನ್ ಟು ಹಿಸ್ ಇಮೇಜ್ ಅಂಡ್ ಗ್ಲೋರಿಯಸ್ ಬಾಡಿ. ನಿನಗೆ ನಿಜವಾಗಿ, ಇಫ್ ಯು ಹ್ಯಾವಿಂಗ್ ಪ್ಯಾಷನ್ ಫಾರ್ ಕ್ರೈಸ್ಟ್, that word will be fulfilled in our life. But we need passion, not fashion for world. ಅರ್ಥ ಆಗ್ತದೆ ನಿಮಗೇನಾದರೂ? ಆತ್ಮಿಕ ಸತ್ಯತೆಯ ತಿಳುವಳಿಕೆ ಇರುವ ನಾನು ನೀನು ಈ ಪ್ರಪಂಚದಲ್ಲಿ ಎಂಥವರಾಗಿ ನಾವೊಂದು ಹಾಡು ಹಾಡಿದೆವು. ಎಂಥದ್ದು ಹಾಡು? ಒಂದು ಹಾಡಿದೆವು, ನಿನ್ನ ಆಲಯವು. ನೋಡಿ, ನಾವು ಏನು ಮಾತನಾಡ್ತಿದ್ದೇವೆ? ನಾವು ಸತ್ಯತೆ, ನಾವು ಯಾವುದರಲ್ಲಿ ಇದ್ದೇವೆಯೋ, ಏನನ್ನು ಕಲಿಯುತ್ತಿದ್ದೇವೆಯೋ ಇದು ಸತ್ಯ. ಅಂದರೆ ಆ ಸತ್ಯದಲ್ಲಿ ನಾನು ನೀನು ನೆಲೆಗೊಳ್ಳಬೇಕೆಂಬುದಾಗಿ. ಬೋರ್ ಆಗ್ತದೆ ನಿಮಗೆ ಹೇಳುವಾಗ? ಬೋರವರು ಒಂದು ಕೈ ಎತ್ತಿ ಒಂದು ಚಪ್ಪಳೆ ತಟ್ಟಿ. ನನಗೆ ಸಂಕಟ ಆಗ್ತದೆ. ನಾವು ಸತ್ಯಪರರಾಗಿರಬೇಕೆಂದು ಕಲಿಯುತ್ತಿದ್ದೇವೆ. ಅದನ್ನು ಕಲಿಯಬೇಕೆಂಬುದಾಗಿ ಆತನು ಮಾದರಿಯಾಗಿ ಕೊಟ್ಟು ಎಲ್ಲವನ್ನು ಮಾಡಿ ಹೇಳಿದರು. ಎಲ್ಲವೂ ತೀರಿತು, ಇನ್ನು ಮುಗಿತಲ್ಲ, ಇನ್ನೇನು ಮಾಡಲಿಕ್ಕುಂಟು ನಮಗೆ? ಆತನು ಹೇಳ್ತಿದ್ದಾನೆ, ನಾನು ತೀರಿಸಿದೆ, ನೀನು ಆರಂಭಿಸು, ನೀನು ಆರಂಭಿಸು. ನನ್ನ ಕೆಲಸ ಮುಗ್ದೋಯ್ತು, ಇನ್ನು ಬೇಗನೆ ಬರಲಿಕ್ಕಿದ್ದೇನೆ. ನಾವು ಹೇಳ್ತಿದ್ದೇವೆ ಅಂತ್ಯ ಬಂತ. ನಿಮಗೇನು ಸಿಗುತ್ತೆ ಅಲ್ವ ಅಂತ್ಯ ಬಂದದ್ದು? ಯಾರು ಸಹ ಮಾತಾಡೋದಿಲ್ಲ. ಯೇಸು ಸ್ವಾಮಿ ಜನಿಸುವುದಕ್ಕಿಂತ ಮೊದಲಿದ್ದ ಪ್ರವಾದಿಗಳು ಕೂಡ ಅದನ್ನು ಹೇಳ್ತಿದ್ದಾರೆ. ಯೇಸು ಸ್ವಾಮಿ ಜನಿಸಿದ ಮೇಲೂ ಯೋಹಾನನು ಕೂಡ ಅದನ್ನು ಹೇಳಿದನು. ಆತನು ಬರಲಿಕ್ಕಿರುವಂಥ ಇನ್ನು ಆ ಕ್ಷಣದ ತನಕನೂ ಸಭೆ ಹೇಳ್ತದೆ, ಅಂತ್ಯವು ಸಮೀಪಿಸಿತ್ತು. ನಮಗೆ ತವಕ ಒಂದೇ, ಅಂತ್ಯ ಯಾವಾಗ ಬರ್ತದೆ ಅಂತ. ನಮಗೆ ತವಕ ಒಂದು, ಯೇಸು ಸ್ವಾಮಿ ಯಾವಾಗ ಬರ್ತಾನಂತ. ಆದರೆ ಒಂದನ್ನು ಮರ್ತಿದ್ದೇವೆ, ಆತನ ರೂಪಕ್ಕೆ ಅನುಗುಣವಾಗಿ ನಾವು ಮಾರು ಹೋಗುತ್ತಿದ್ದೇವೆಯಾ? ಆ ರಿಯಾಲಿಟಿಯೆಡೆಗೆ ನಮ್ಮ ನಡೆ ಇದೇನಾ? ಆ ವಾಸ್ತವಿಕತೆಯನ್ನು ಹೊಂದುವುದಕ್ಕಾಗಿ ನಮ್ಮಲ್ಲಿ ತವಕ ಇದೇನಾ? ಅಥವಾ ಸತ್ಯತೆಯನ್ನು ಏನೆಂಬುದಾಗಿ ಅರಿಯದಂಥ ಸ್ಥಿತಿಯಲ್ಲಿ ನಾಮಕಾವಸ್ಥೆಗೆ ನಾನು ನೀನು ಪರಲೋಕ ಸಂಸ್ಥಾನದವರು, ಸತ್ಯವನ್ನು ತಿಳಿದವರೆಂಬುದಾಗಿ ಬರೇ ಬಾಯಿ ಮಾತಿಗೆ ಹೇಳ್ತಿದ್ದೇವೆಯಾ? ಸಭೆಯೇ ಸುವಾರ್ತೆ ಅಂದ್ರೆ ಏನು? ಶುಭ ವಾರ್ತೆ. ಆ ಶುಭವಾರ್ತೆ ನಿನ್ನನ್ನು ಕ್ರಿಸ್ತನವನನ್ನಾಗಿ ಮಾಡಿತ್ತು. ನಿನ್ನ ಶರೀರಕ್ಕೆಲ್ಲ ಆತ್ಮಕ್ಕೆ ರಕ್ಷಣೆಯನ್ನು ಕೊಟ್ಟಿತ್ತು. ನಾವೊಂದು ಹಾಡಾಡಿದೆವು, ಬಹಳ ಸುಂದರವಾದ ಹಾಡು. ಏನದು? ಸತ್ಯ ಸರಿ ಹೇಳ್ಬೇಕು, ನಂಗೆ ಅರ್ಥ ಆಗುದಿಲ್ಲ. ಬರೀ ಆಲಯವಾಗಿ ಮಾತ್ರ ಆಡಿದ. ಆಲಯವಾಗಿ 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 ಅದರಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಮಹಿಮೆಯು. ಎಲ್ಲಿ ತುಂಬಬೇಕು? ನಾಲ್ಕು ಗೋಡೆ ಮಧ್ಯದಲ್ಲಿ ಅಲ್ಲ. ಗಾಡ್ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಟೆಂಪಲ್ ಸೋ ಕಾಲ್ಡ್ ಬಿಲ್ಟ್ ವಿತ್ ದ ಸ್ಟೋನ್ಸ್. ಕರ್ತನಿವತ್ತು ನೀನು ಶರೀರವಾಗಿ ಕಟ್ಟುತ್ತಿರುವಂಥ ನಿನ್ನ ಆ ಆಲಯದಲ್ಲಿ ನೀನು ಕೋಟಿಗಟ್ಟಲೆ ಎಷ್ಟು ಖರ್ಚು ಮಾಡಿದೆ ಎಂಬುದಕ್ಕೆ ಆಸಕ್ತನಲ್ಲ.
ಕರ್ತನು ಹೊಸ ಒಡಂಬಡಿಕೆಗೆ ಅನುಗುಣವಾಗಿ ಆತನು ಶೀಘ್ರವಾಗಿ ತೆಗೆದುಕೊಂಡು ಬರಲಿಕ್ಕಿರುವ ಕನ್ಯೆ ಎಂಬ ಆಲಯದ ಮೇಲೆ ಆಸಕ್ತನು. ಅದು ವಾಸ್ತವಿಕತೆ. ಅದಕ್ಕಾಗಿ ಆತನು ಮೊದಲಿಂಗನು. ನಾವು ನಿಮಗೆ ಮೂವರಿಗೆ ಮಾತ್ರವ, ಬಾಕಿಯವರಿಗೆಲ್ಲ ಯಾರು? ಸುಮ್ಮನೆ ಹೀಗೆ ಓದಬಹುದು. ದೇವರ ವಾಕ್ಯ ಏನು ಹೇಳ್ತಿದೆ? ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ, ಯಾವುದು ಆತನು ಸಾಧಿಸಿದ ಪರಾಕ್ರಮ? ಲಾಜರನ ನೆಬ್ಬಿಸಿದ, ಕ್ರೂಚಿತನಾದದ್ದು. ಯಾವನು ಇದು ನನ್ನದು, ನನಗೆ ಅಡ್ಡ ಬೀಳು, ನಿನಗೆ ಕೊಡುತ್ತೇನೆಂಬುದಾಗಿ ಹೇಳಿದ್ದನ್ನ ಅವನ ಬಲವನ್ನು, ಅಧಿಕಾರವನ್ನು, ದೊರೆತನವನ್ನು ನಿರಾಯುಧವನ್ನಾಗಿ ಮಾಡಿದ್ದು. ಅದು ಆತನ ಪರಾಕ್ರಮ. ನೀನು ಎಷ್ಟು ಸಂಪಾದನೆ ಮಾಡ್ತೀಯ ಎಂಬುದಾಗಿ ಆತನ ಪರಾಕ್ರಮ ಅಲ್ಲ. ನೀನು ಎಷ್ಟು ಫ್ಯಾಷನ್ ಆಗಿ ಕಂಡು ಬರುತ್ತೆ ಎಂಬುದಾಗಿ ಆತನ ಪರಾಕ್ರಮ ಸಾಧಿಸಿದಲ್ಲ. ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ಸತ್ತು ಹೋಗಿ ಜೀವಿಸುತ್ತೇನೆಂಬುದಾಗಿ ಆತನ ಹೆಸರಿನಲ್ಲಿ ಮಾಡಿಕೊಡ ಒಡಂಬಡಿಕೆಯ ಮಾತನ್ನು. ಏನು ದೀನಾವಸ್ಥೆ ಅಂದರೆ? ಎರಡಲ ಪಾತಿರು ಜಪ ಭಾರಿ ಎಡ್ಡ ಜನ ಬಾಯಿಗೆ ಬಿರಲ್ಪಂಡು ಲಗ್ಗೆರೆಲ್ಲ ಗೊತ್ತುಜ್ಜಿ ಆತೆಡ್ಡ ಜನ ಬರ್ಪುಂಡು ಆ ಜಂತಾತಿಗೆ ಭಾರಿ ಎಡ್ಡೆ ಜನ ಹೆಚ್ಚೆ ಪಂಡು ಒಂಚೂರು ಹೆಲ್ಪ್ ಮಲ್ಪಿಯವ್ರು ಮಾತೆರಗ್ಲ ಭಾರಿ ದೀನ ಸ್ಥಿತಿದಾರು. ಈ ದೀನಾವಸ್ಥೆಯ ಮುರಿಯಲ್ಪಟ್ಟ ನಿನ್ನ ಮನಸ್ಥಿತಿ ಕುರಿತಾಗಿ ಮಾತನಾಡ್ತಾ ಉಂಟು. ಜಜ್ಜಲ್ಪಟ್ಟ ನನ್ನ ಹೃದಯದ ಕುರಿತಾಗಿ ದೇವರು ಮಾತನಾಡ್ತಾ ಇದ್ದಾನೆ. ಒಪ್ಪಿಸಿಕೊಡುವ ವಿಷಯದಲ್ಲಿ ದೇವರು ಮಾತನಾಡ್ತಿದ್ದಾನೆ. ಈ ಶರೀರವು ನಶಿಸಿ ಹೋಗುವಂತದ್ದಾಗಿದೆ, ಇದಕ್ಕಾಗಿ ಹಗಲು ತವಕಪಟ್ಟು ನಶಿಸಿ ಹೋಗಬೇಡ. ನಿನ್ನ ಆತ್ಮದ ಕುರಿತಾಗಿ ಚಿಂತಿಸುವವನು ಪರಲೋಕ ಸಂಸ್ಥಾನವನ್ನು ಸತ್ಯವನ್ನು ಅರಿತುಕೋ, ವಾಸ್ತವಿಕತೆ ನಡೆಸಲ್ಪಡುವನಾಗು. ಇದೇ ದಿನಾವಸ್ಥೆಯ ಮೂಲ, ಇದೇ ದಿನಾವಸ್ಥೆಯ ಅರ್ಥ ಬರೀ ಸಭೆಗೆ ಬಂದು ಹೋಗ್ತಾ ಇರುವುದಾಗಿ ಅಲ್ಲ. ಅಂಥ ದೀನಾವಸ್ಥೆಯುಳ್ಳವರು ಏನು ಮಾಡ್ತಾನಂತೆ? ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ಏನು ಪಡಿಸ್ತಾನಂತೆ? ಆತನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸ್ವಾರೂಪ್ಯವಾಗುವಂತೆ ಮಾಡುವನು. ಆತನ ಪ್ರತಿದಿನ ನಾವು ದಿನ ಆತನ ಸ್ವಾರೂಪ್ಯದಲ್ಲಿ ನಾವು ತೊಡಗುತ್ತಾ ಇರುವಾಗ ಬೇಗನೆ ಬರಲಿಕ್ಕಿರುವಂಥ ಯೇಸು ಆತನು ಶೀಘ್ರವಾಗಿ ಬರುವಾಗ ನನ್ನನ್ನು ಆತನು ಮಹಿಮೆಯ ಶರೀರದೊಂದಿಗೆ ನನ್ನೊಂದಿಗೆ ತಲ್ಪಡುವವರಾಗಿದ್ದೇವೆ. ಎಲ್ಲ ಕೇಳಿತಾ? ಅಯ್ಯೋ, ಹಲವಾರು ವರ್ಷಗಳಿಂದ ಕೇಳ್ತಿದ್ದೇವೆ, ಇವತ್ತು ಹೊಸ್ತ. ನೋಹನೇ, ನೀನು ಏನು ನೋಡ್ತಿದ್ದೀಯಲ್ಲ, ನಾನು ನಿನ್ನೊಟ್ಟಿಗೇನು ಮಾತನಾಡ್ತಿದ್ದೇನಲ್ಲ, ಇದು ಸತ್ಯ. ಆದರೆ ಇದರ ಹಿಂದೆ ಇರುವ ಒಂದು ವಾಸ್ತವಿಕತೆ ಇದೆ. ಅದು ನಿನ್ನ ಕಣ್ಣಿಗೆ ಕಾಣ್ತಾ ಇಲ್ಲ, ಪ್ರಪಂಚಕ್ಕೂ ಕಾಣ್ತಾ ಇಲ್ಲ. ಅದಕ್ಕಾಗಿ ನಾವೇ ಕಟ್ಟು. ಏನು ಕಟ್ಟು? ನೋಹ ಯಾರಂತೆ? ನೋಹನ ವಿಷಯದಲ್ಲಿ ದೇವರೇನು ಹೇಳ್ತದೆ ವಾಕ್ಯ? 6ನೇ ಆದಿಕಾಂಡ 6:8 ವಚನ ನೋಡ್ರಿ. ಇಲ್ವಾ? 6:8. ಆದರೆ ನೋಹನಿಗೆ
ಯೆಹೋವನ ದಯೆ ದೊರಕಿತ್ತು. ಇದು ಸತ್ಯತೆ. ದಿಸ್ ಇಸ್ ಟ್ರೂ. ಯಾಕೆ ದೊರಕಿತ್ತು? ಕೆಳಗೆ 24ನೇ ವಚನ ಏನು ಹೇಳ್ತಾ ಉಂಟು? ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನೂ ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಸಾಕು. ಈಗ ದೇವರ ವಾಕ್ಯ ದೇವರು ಆತನ ಕುರಿತಾಗಿ, ನಾನು ಆಗಲೇ ಹೇಳಿದೆ, ದೇವರ ವಾಕ್ಯವು ನನ್ನೊಂದಿಗೆ ನಿನ್ನೊಂದಿಗೆ ಏನು ಮಾತನಾಡಿದರೂ ಪರಲೋಕ ರಾಜ್ಯದ ಕುರಿತಾಗಿ ಮಾತನಾಡುವಂಥದ್ದು. ನನಗೂ ನಿನಗೂ ನಿತ್ಯತ್ವ ಎಂಬುದಾಗಿ, ನಾನು ಹೊಂದತಕ್ಕ ನಿತ್ಯತ್ವದ ಕುರಿತಾಗಿ, ನನಗೂ ನಿನಗೂ ಇರುವಂಥ ಸಂಬಂಧದ ಕುರಿತಾಗಿ ಮಾತನಾಡುವಂಥದ್ದು. ದೇವರ ವಾಕ್ಯವು ಯಾವಾಗಲೂ ನನ್ನೊಂದಿಗೆ ನಿನ್ನೊಂದಿಗೆ ಮಾತನಾಡುವುದು. ಐ ಆಮ್ ರಿಪೀಟಿಂಗ್ ಅಗೇನ್. ದೇವರು ಯಾರಾಗಿದ್ದಾನೆ, ಆತನ ವಾಕ್ಯ ಆಗಿದೆ ಎಂಬುದಾಗಿ ಅರಿವು ಉಳ್ಳವರಾಗಿ ನಡೆಯಬೇಕೆಂಬುದಾಗಿ ಮಾತನಾಡುವಂಥದ್ದು. ದಿಸ್ ಇಸ್ ವಾಟ್ ಹ್ಯಾಪನಿಂಗ್ ಹಿಯರ್. ದೇವರು ನೋಹನಿಗೆ ಹೇಳ್ತಿದ್ದಾನೆ, ನೀನು ನನ್ನ ದಯೆಗೆ ಪಾತ್ರನು. ಪ್ರಪಂಚವೇ ಕೆಟ್ಟೋಗಿದೆ, ಆದರೆ ನಿನಗೆ ನನ್ನ ದಯೆ ದೊರಕಿತ್ತು. ನೀನು ನೀತಿವಂತನಾಗಿದ್ದೆ. ಆದರೆ ಮುಂದೆ ಇರುವಂಥ ಒಂದು ರಿಯಾಲಿಟಿ ಇದೆ ನಿನಗೆ, ರಿಯಾಲಿಟಿ ಶೋ. ಏನು ಸಂಭವಿಸ್ಲಿಕ್ಕೆ ಹೋಗ್ತಾ ಇದೆ ನೋಹನೇ? ಏನು ಸಂಭವಿಸ್ಲಿಕ್ಕೆ ಹೋಗ್ತಾ ಇದೆ? ಇಂಚಿನ ಅವಸ್ಥೆ ಮಾರ್ರೆ, ಜಲ ಪ್ರಳಯ. ನೀನು ಧನ್ಯನು, ನೀನು ಒಳ್ಳೆಯವನು, ನೀನು ನೀತಿವಂತನು, ನನ್ನ ದಯೆಗೆ ಪಾತ್ರನು. ಈಚೆ ಪ್ರಳಯ ಬರಲಿಕ್ಕೆ ಉಂಟು. ಇದರ ಮಧ್ಯದಲ್ಲಿ ಆ ವಾಸ್ತವಿಕತೆಯನ್ನು ನೀನು ಕಾಣಬೇಕಾದರೆ ನಾನು ಹೇಳುವಂಥ ಆಜ್ಞೆಗೆ ಬದ್ಧನಾಗು. ಅದು ನಿನಗೆ ಕೊಡಲ್ಪಡುವ ರಕ್ಷಣೆ. ನೀನು ಸೇರಲಿಕ್ಕಿರತಕ್ಕಂಥದ್ದು ರಕ್ಷಣೆಯ ಕೋಟೆ ಒಳಗೆ. ಒಂಚೂರು ನೆಗಡಿ ಅಂತೆ ಪೊಕ್ಕಡಿದಲ್ಲಿ ಪೊಡ್ಚು ಪಕ್ಕದ ಪಾಸ್ಟಲ್ಲ ಪನ್ವೇರು ಮಕ್ಕಳು ಕೋಡೆ ಸಾರಿ ಇತ್ತರಿಂದ ಓಟರ್ ಸೆಳ್ತೊಂದುಳ್ಳಿருந்து. ನಿಮಗೆ ಎಷ್ಟು ಜನರಿಗೆ ಅರ್ಥ ಆಗ್ತದೆ ಸಂದೇಶ? ನೋಹನಿಗೆ ದೇವರು ಹೇಳ್ತಿದ್ದಾನೆ, ನೋಹನೇ ನೀನು ಒಳ್ಳೆಯವನು, ಅಷ್ಟು ಮಾತ್ರವಲ್ಲ ನೀತಿವಂತನು. ಆದರೆ ನಿನಗೆ ಕೊಡತಕ್ಕ ಒಂದು ಈಗ ಪ್ರಯಾಸ, ಒಂದು ಪ್ರಯಾಣ, ಅದು ಏನೆಂಬುದಾಗಿ ಹೇಳಿದರೆ ನಾವೇ ಕಟ್ಟು. ಹೇಗೆ ಕಟ್ಟು? ನೀನು ನೀತಿವಂತನಲ್ಲವಾ, ನೀನು ನನ್ನ ದೃಷ್ಟಿಯಲ್ಲಿ ದಯೆಗೆ ಪಾತ್ರನಲ್ಲವಾ, ನಿನಗೆ ಹೇಗೆ ಬೇಕು ಹಾಗೆ ಕಟ್ಟು. ಅವೆಂಚಿನ ಮಾರ ಪೊಕ್ಕಡ ಪೊಂಡ ಅದು ಆಗುದಿಲ್ವಾ? ಮತ್ತೆ ಹೇಗೆ ಕಟ್ಟಬೇಕಂತೆ? 1 ಸೆಂಟಿಮೀಟರು ಕೂಡ ನಾನು ಹೇಳೋದಕ್ಕಿಂತ ಹಿಂದೆನಾಗಬಾರ್ದು, ಕಡಿಮೆನಾಗಬಾರ್ದು. ನಿನಗೆ ಎಕ್ಸಾಕ್ಟ್ಲಿ ನಾನು ಪ್ಲ್ಯಾನ್ ಕೊಡ್ತೇನೆ, ಸ್ಕೆಚ್ ಕೊಡ್ತೇನೆ. ನಾನು ಒಬ್ಬ ಒಳ್ಳೆ ಆರ್ಕಿಟೆಕ್ಟ್. ನಾನು ನಿನಗೆ ಕೊಟ್ಟ ನಿನ್ನ ಒಳ್ಳೆತನ, ನಿನ್ನ ನೀತಿ, ನಿನ್ನ ಬದುಕಿಡು. ಈಗ ನಾನು ಹೇಳುವ ಸ್ಥಳಕ್ಕೆ ಬಾ. ನಾನು ಹೇಳುವ ಹಾಗೆ ನೀನು ನಾವೆಯನ್ನು ಕಟ್ಟು. ಒಂದು ರೂಪಾಂತರ ಇದೆ. ದೇವರ ವಾಕ್ಯ ಹೇಳ್ತದೆ, ದೇವರು ಹೇಳಿದ ಅಪ್ಪಣೆ ಪ್ರಕಾರವೇ ನೋಹನು ಮಾಡಿದನು. 150 ದಿವಸ ಭೂಮಿಯ ಮೇಲೆ ನೀರು ಪ್ರಬಲವಾಗಿತ್ತು. ಬೆಟ್ಟ ಗುಡ್ಡಗಳಿಗಿಂತಲೂ ನೋಹನಿಗೆ ಏನಂತ ಕಾಣ್ತಾ ಇಲ್ಲ, ನಾವೇ ಕಟ್ತಾ ಇದ್ದಾನೆ. ದೇವರು ಹೇಳಿದ್ದು ಸತ್ಯ ಅಂತ ಒಪ್ಪಿಕೊಂಡಿದ್ದಾನೆ. ಬಟ್ ಸ್ಟಿಲ್ ಅವನು ಆ ರಿಯಾಲಿಟಿ ಏನೆಂಬುದಾಗಿ ಕಾಣ್ತಾ ಇಲ್ಲ ಅವನಿಗೆ. ಹೌದಾ? ಮೈಕ್ ಕೊರೋಡ ಪಾಸ್ಟ್ರಿಗೆ ಹೊರಕೊರು ಮಾರಾಯ. ದೇವರು ಅವನಿಗೆ ಹೇಳಿದ ಪ್ರಕಾರವಾಗಿಯೇ, ದೇವರಿಗೆ ಹೇಗೆ ಬೇಕೋ ಹಾಗೆ ಅವನು ನಾವೆಯನ್ನು ಕಟ್ಟಿದನು. ಜಲಪ್ರಳಯ ಆರಂಭವಾಯಿತು. ಆಯಿತಾ? ನೀರು ಎಷ್ಟು ಏರಿತೋ, ಬೆಟ್ಟ ಭೂಮಿಗಳಿಗಿಂತ ಹೆಚ್ಚು ಕಡಿಮೆ 15 ಮೊಳ ನೀರು ಮೇಲೆ ಏರಿತಂತೆ. ಅಂದರೆ ಹೆಚ್ಚು ಕಡಿಮೆ ಒಂದು 21-22 ಫೀಟ್ ಆಗ್ತದೆ ಫಸ್ಟೇ. 15 ಮೊಳ ಅಂದರೆ ಆಲ್ಮೋಸ್ಟು. ಬೆಟ್ಟ ಗುಡ್ಡಗಳಿಗಿಂತ ಅಷ್ಟು ಹೈಟ್ ಯಾವುದು? ನಾವು 1 ತಾಸು ಗಟ್ಟಿ ಮಳೆ ಬಂದ್ರೆ ಹೇಳ್ತೇವೆ, ಓ ದೇವರ ಮುರ್ಕೊಂಡದ ಅನ್ನ. ನಿಮಗೆ ಯಾರು ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಅಲ್ಲ?
ಸಂದೇಶಕ್ಕೆ? ದೇವರು ನೋಹನ ಕುಟುಂಬವನ್ನು ರಕ್ಷಿಸಿದ. He could understand what is reality now. Why did God speak to me? Why did God give me that task? ದೇವರು ನನಗೆ ಯಾಕೆ ನಾವೆಯನ್ನು ಕಟ್ಟುವಂಥ ಜ್ಞಾನವನ್ನು ಕೊಟ್ಟನು? ದೇವರಿಂದ ನೋಹನು ಪಡೆದುಕೊಂಡ ಜ್ಞಾನ ಮುಖ್ಯವಲ್ಲ, ಅದನ್ನು ಅನುಸರಿಸುವುದು ಮುಖ್ಯ, ಅದನ್ನು ಅವನು ಪೂರೈಸಿದ್ದು ಮುಖ್ಯ. ಅವನು ಕಂಡುಕೊಂಡನು ಇದರ ಉದ್ದೇಶವೇನೆಂಬುದಾಗಿ. ಇಬ್ರಿಯ 11:8 ನೋಡ್ರಿ. ಇಬ್ರಿಯ 11:8. ಏನು ಹೇಳ್ತದೆ? ಅದಕ್ಕಿಂತಲೂ 7ನೇ ನೋಡ್ರಿ, ಬಹಳ ಸುಂದರವಾಗಿದೆ. ಇಬ್ರಿಯ ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಆದದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು. ಅಂದರೆ ಅವನು ಏನು ಮಾಡುತ್ತಿದ್ದನೆಂಬುದಾಗಿ ಹೇಳಿದರೆ, ಇದುವರೆಗೆ ಕಂಡು ಕೇಳದಂತ, ಅವನು ಕಾಣದಂಥ ಒಂದು ಸಂಗತಿಯನ್ನು ಎದುರು ನೋಡಲಿಕ್ಕೆ ಹೋಗ್ತಿದ್ದಾನೆ. ಅದರ ಕುರಿತಾಗಿ ದೇವರವನಿಗೆ ದೈವೋಕ್ತಿಯನ್ನು ಕೊಟ್ಟನು. ದೇವರವನೊಟ್ಟಿಗೆ ಮಾತನಾಡಿದನು. ಅವನಿಗೆ ಬೈಬಲ್ ಸ್ಟಡಿ ಇರಲಿಲ್ಲ, ಸೆಲ್ ಗ್ರೂಪ್ ಇರಲಿಲ್ಲ, ಸಂಡೆ ಆರಾಧನೆ ಇರಲಿಲ್ಲ. ಬಟ್ ಅವನ ಹೃದಯ ದೇವರ ಸ್ವರವನ್ನು ಕೇಳುವುದಕ್ಕೆ ಯೋಗ್ಯವಾದ ಹೃದಯವಾಗಿತ್ತು. ಅದರಿಂದ ಯಾರು ಎಂದಿಗೂ ಕೇಳುವುದಕ್ಕೂ ಆಗದ, ಕೇಳಲಿಕ್ಕೆ ಇರದಂಥ ದೈವೋಕ್ತಿಯನ್ನು ನೋಹನ ಆ ದಿನಗಳಲ್ಲಿ ಹೊಂದಿಕೊಂಡನು. ಈಗ ಅವನು ಹೇಳ್ತಿದ್ದಾನೆ, ಲೋಕದವರು ಜೀವಿಸುವಂಥ ಸಂಗತಿಗೂ ನಾನು ಜೀವಿಸುವಂಥ ಸಂಗತಿಗೂ ಒಂದು ವ್ಯತ್ಯಾಸವನ್ನು ದೇವರು ಕಂಡು ಹಿಡಿದನು. ಕಂಡು ಹಿಡಿದದು ಮಾತ್ರವಲ್ಲ, ನನ್ನನ್ನು ಪ್ರತ್ಯೇಕಿಸುತ್ತಿದ್ದಾನೆ. ಲೋಕದೊಂದಿಗೆ ಒಂದಾಗಬೇಡ, ಲೋಕದವರಾಗಿ ಇರಬೇಡ, ನಾನು ನಿನ್ನನ್ನು ಶೇಪ್ ಮಾಡ್ತಿದ್ದೇನೆ, ನಾನು ನಿನ್ನನ್ನು ರೂಪಿಸುತ್ತಿದ್ದೇನೆ. ನೀನು ನಿನ್ನ ಕುಟುಂಬವು ನಾವೆಲ್ಲಿ ಸೇರಬೇಕು. ಈಗ ವಚನ ಹೇಳ್ತಾ ಉಂಟು, ಅವನ್ನು ಲೋಕದವರು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು. ಏನು ನಂಬಿಕೆಯ ಫಲ, ನೀತಿ ಎಂಬುದಾಗಿ ಹೇಳಿದರೆ, ವಿಶ್ವಾಸಿಗಳಾಗಿ ಜೀವಿಸಿ ಕ್ರಿಸ್ತನೊಂದಿಗೆ ಒಂದಾಗಿ ವಿಶ್ವಾಸದ ನೆಲೆಯಲ್ಲಿ ಅಭಿವೃದ್ಧಿ ಹೊಂದುವುದು, ಫಲಭರಿತ ಜೀವಿತವನ್ನು ಮಾಡುವುದು. ನಾಟ್ ಟ್ಯಾಲೆಂಟ್, ನಾಟ್ ಗಿಫ್ಟ್, ದ ಫ್ರೂಟ್, ನಾಟ್ ಎಂಟರ್ಟೈನ್ಮೆಂಟ್. ಅದು ಪ್ರಪಂಚದಲ್ಲಿ ನನಗೆ ನಿನಗೆ ಕೊಡಲ್ಪಟ್ಟ ಟಾಸ್ಕ್ ಎಂಥದ್ದು? ಸತ್ಯವನ್ನು ತಿಳಿದುಕೊಂಡು ಪರಲೋಕ ಸಂಸ್ಥಾನವರಾಗಿದ್ದುಕೊಂಡು ಸತ್ಯತೆಯ ಪರಿಜ್ಞಾನದಿಂದ ದೇವರ ವಾಕ್ಯದಲ್ಲಿರುವ ಜ್ಞಾನವನ್ನು ಪಡೆದುಕೊಂಡು ಆ ದೇವರ ಯೋಜನೆಗಳನ್ನು ಅರಿತುಕೊಂಡು ನಿನಗಿರುವಂಥ ರಿಯಾಲಿಟಿ ಕಡೆಗೆ ನೀನು ಸಾಗುತ್ತಾ ಇರು. ಅದು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಕಾಣಿಸ್ತದೆ. ಹೌದಾ? ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಉಂಟು, ನಂಬಿಕೆಯ ಫಲವಾದ ನೀತಿಗೆ ಆತನು ಏನಾದನಂತೆ? ಆತನು ಬಾಧ್ಯನಾದನು, ಅವನು ಹೊಂದಿಕೊಂಡನು. ಲೋಕದಲ್ಲಿ ಅನೇಕರಿಗೆ ಕೋಟಿಗಟ್ಟಲಿಗೆ ಆಸ್ತಿಗೆ ಬಾಧ್ಯಸ್ಥರಾಗಿದ್ದಾರೆ. ಹೌದಲ್ಲ? ಒಳ್ಳೆಯದು, ದೇವರಿಗೆ ಸ್ತೋತ್ರ. ಬಟ್ ನೋಹನು ಮಾತ್ರ ಪರಲೋಕದಿಂದ ಹೊಂದತಕ್ಕಂಥ ಆ ಫಲ, ನೀತಿಯ ಫಲವೆಂಬ ಬಾಧ್ಯತೆಗೆ ಅವನು ಒಳಗಾದನು. ಕಾರಣ ಒಂದೇ, ಅವನ ಒಳ್ಳೆತನ ಒಂದು ಕಡೆಯಲ್ಲಿ, ಅವನು ಎಂಥವನಾಗಿದ್ದಾನೆ ಮತ್ತೊಂದು ಕಡೆಯಲ್ಲಿ. ಬಹಳ ಪ್ರಾಮುಖ್ಯವಾದದ್ದು, ದೇವರು ಹೇಳಿದ ಪ್ರಕಾರ ನಾವೇನು ಕಟ್ಟಿದ್ದು, ಇದೇ ನನ್ನ ನಿನ್ನ ರಕ್ಷಣೆಯ ಜೀವಿತ, ಇದೇ ನನ್ನ ನಿನ್ನ ಬದುಕು, ಅದೇ ಸತ್ಯ. ಆ ಸತ್ಯದಲ್ಲಿ ನೆಲೆ ನಿಂತರೆ ಮಾತ್ರನೇ, ದೇವರ ವಾಕ್ಯ ಹೇಳ್ತಿದ್ದೆ, ಆತನು ಶೀಘ್ರನೇ ಬರಲಿಕ್ಕಿರುವ ರಕ್ಷಕನನ್ನು ನಾವು ಎದುರು ನೋಡುತ್ತಾ ಇದ್ದೇವೆ. ಬರೇ ಹಾಡುವುದರಿಂದ, ಬರೇ ಸಭೆಗೆ ಸಂಬಂಧಪಟ್ಟ ಕಾರ್ಯಗಳನ್ನು ಮಾಡುತ್ತಿರುವುದರಿಂದ ಬರಲಿಕ್ಕಿರುವ ರಕ್ಷಕನನ್ನು ನಾವು ಎದುರು ನೋಡೋದಕ್ಕೆ ಆಗುವವರಲ್ಲ.
ರಕ್ಷಣೆಯ ಹಾದಿಯಲ್ಲಿ ರಕ್ಷಣೆಯ ಮಹತ್ವವನ್ನು ಅರಿತವರಾಗಿ ನಾವು ಜೀವಿಸಬೇಕು. ಅದಕ್ಕೆ ಪೌಲನು ಹೇಳ್ತಿರೋದು, ದೇವರ ಚಿತ್ತವೇನಂತೆ, ಎಲ್ಲರೂ ಇದು ತಿಮೋತಿ ಅಪ್ಪತ್ತಿಗಂತೂ ಸಿಗ್ತದೆ. 1 ತಿಮೋತಿ 2:4 ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಆತನ ಚಿತ್ತವಾಗಿದೆ. ಎಲ್ಲ ಮನುಷ್ಯರು ಏನು ಮಾಡ್ಬೇಕಂತ? ರಕ್ಷಣೆ ಹೊಂದಬೇಕು. ಯೇಸು ಅಂತ ಬರೀ ಹೇಳುವಂಥದ್ದಲ್ಲ, ಬರೀ ಸ್ತೋತ್ರ ಆರಾಧನೆಗಳಲ್ಲ, ನಿನ್ನ ವೈಯಕ್ತಿಕ ಜೀವಿತದಲ್ಲಿ ರಕ್ಷಣೆಯ ಅನುಭವದೊಂದಿಗೆ ಬೆಳಿಬೇಕು. ನಮ್ಮನ್ನು ನೋಡುವ ಮತ್ತೊಬ್ಬರು ಅರಿಯಬೇಕು, ಇವನು ರಕ್ಷಿಸಲ್ಪಟ್ಟವನು, ಈಕೆ ರಕ್ಷಿಸಲ್ಪಟ್ಟವರು, ಕ್ರಿಸ್ತನ ಸ್ವಾರೂಪ್ಯದಲ್ಲಿ ಪ್ರತಿದಿನ ಬೆಳೆಯುವವರಾಗಬೇಕು. ಯಾಕೆಂಬುದಾಗಿ ಹೇಳಿದರೆ, ನಾನು ಆಗಲೇ ಹೇಳಿದೆ, ದೇವರು ಕೈಯಿಂದ ಕಟ್ಟಲ್ಪಡುವಂಥ ಯಾವ ಆಲಯದ ಮೇಲೆ ಆಸಕ್ತನಲ್ಲ, ಈ ದೇಹವೆಂಬ ಆಲಯದ ಮೇಲೆ ಆತನು ಆಸಕ್ತನು. ಅದಕ್ಕಾಗಿ ನೀವು ಯಾರಾಗಿದ್ದೀರಂತೆ? ದೇವರ ಆಲಯ ಎಂತ ಆಗಿದೆ ಅಂತೆ? ಪವಿತ್ರವಾದದ್ದು. ನಾನು ಒಂದು ಸಾರಿ ಹೇಳಿದೆ, ದೇರ್ ಇಸ್ ಡಿಫ್ರೆನ್ಸ್ ಇನ್ ಬಿಟ್ವೀನ್ ಪ್ಯೂರಿಟಿ ಆ್ಯಂಡ್ ಹೋಲಿನೆಸ್. ಪ್ಯೂರಿಟಿ ಇಸ್ ನಾಟ್ ಹೋಲಿನೆಸ್, ಹೋಲಿನೆಸ್ ಇಸ್ ನಾಟ್ ಪ್ಯೂರಿಟಿ. ಲೆಟ್ ಯುವರ್ ಹಾರ್ಟ್ ಬಿ ಪ್ಯೂರ್, ನಾಟ್ ಹೋಲಿ. Let your body be holy. Temple of the, not pure spirit, temple of the Holy Spirit. ಆ ಪವಿತ್ರತೆ ನಿನ್ನ ದೇಹದಲ್ಲಿ ಕಾಣಬೇಕು. ಅವನು ಅದರಲ್ಲಿ ಆಸಕ್ತನು. ಯಾಕಂತಾರೆ ಹೇಳಿದರೆ, ನಾನು ಆಗಲೇ ಹೇಳಿದೆ, ಲೌಕಿಕವಾದಂಥ ವಿನ್ಯಾಸಕ್ಕೆ ಒಳಪಟ್ಟಂಥ ದೇಹವಲ್ಲವಿದು. ಕ್ರಿಸ್ತನ ಸ್ವಾರೂಪ್ಯಕ್ಕಾಗಿ ವಿನ್ಯಾಸಗೊಳ್ಳತಕ್ಕಂಥ ದೇಹವಿದು. ಅದನ್ನು ನಾವು ಓದಿದ್ದೀವಿ ಫಿಲಿಪ್ಪಿ 2:21. ನಾವು ಬದಲಾಗಬೇಕು. ನೀತಿಯನ್ನು ಧರಿಸಿಕೊಳ್ಳುವರಾಗಬೇಕು. ಅದನ್ನು ಮತ್ತೊಬ್ಬರು ಅರಿಬೇಕು. ನಿನ್ನನ್ನು ನೋಡುವಾಗ ದೇವ ನೀತಿ ಅಂದರೆ ಏನು, ದೇವರ ಪವಿತ್ರ ಆಲಯ ಅಂದರೆ ಏನು, ಶುದ್ಧತ್ವ ಅಂದರೆ ಏನು. ಇಲ್ಲದೆ ದೇವರಾಜ್ಯಕ್ಕೆ ಹೋಗುವುದಿಲ್ಲ, ಫ್ಯಾಷನ್ ಮಾಡ್ಕೊಂಡು ಇಲ್ಲೇ ಇರಬೇಕಷ್ಟೇ. ಆತನು ಶೀಘ್ರವಾಗಿ ಆತನು ಶೀಘ್ರವಾಗಿ ದೇವರು ನಿಮ್ಮನ್ನು ಕ್ಷಮಿಸಲಿ ಕ್ರಿಸ್ತನ ನಾಮದಲ್ಲಿ. ನಿಜವಾದ ರಕ್ಷಣೆ ಅನುಭವ ನಿಮಗೆ ಕ್ರಿಸ್ತ ಯೇಸು ನಾಮದಲ್ಲಿ ಅನುಗ್ರಹಿಸಲ್ಪಡಲಿ ಪ್ರಿಯರೇ. ಇನ್ನೊಂದು ಸಾರಿ ಇಲ್ಲಿ ಬಂದು ಪ್ರಸಂಗ ಮಾಡ್ತಾನಿಲ್ಲ ನನಗೆ ಗೊತ್ತಿಲ್ಲ. ದೇವರು ನಿಮ್ಮನ್ನು ವಾಕ್ಯದ ಮುಖಾಂತರ ಆಶೀರ್ವದಿಸಲಿ. ಹಾಲೆಲೂಯ, ಹಾಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಕ್ರಿಸ್ತನ ಬರುವಿಕೆಗಾಗಿ ಸಿದ್ಧಪಡಿಸಿಕೊಳ್ಳುವಂಥ ವಿಷಯದಲ್ಲಿ ಭಾಳ ಆಳವಾಗಿ ನಾವು ಕಲ್ತ್ಕೊಂಡಿದ್ದೇವೆ. ಹಾಲೆಲೂಯ. ಕರ್ತನ ಮೇಜಿಗೆ ಬರುವುದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಕೇಳಿದ ವಾಕ್ಯ ಭಾಗಗಳಲ್ಲಿ ಸಿದ್ಧಪಡಿಸಿಕೊಳ್ಳೋಣ. ಹಾಲೆಲೂಯ.